ಸಭೆಗೆ ನಮಸ್ಕಾರ. ಇವತ್ತಿನ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡ್ತೇನೆ. ಭಾರತ ರಾಜನಾಗಲು ಇಷ್ಟಪಡದಲೇನೆ ರಾಮನಲ್ಲಿ ವಿಚಾರವನ್ನು ವಿನಂತಿ ಮಾಡ್ಕೊಳ್ಳೋಕ್ಕಾಗಿ ಓಡೋಡಿ ಬರ್ತಾ ಇದ್ದಾನೆ. ರಾಜ ಬರೀ ಅಯೋಧ್ಯ ಸಾವಿರ ಜನ ಹಾಗೆ ಒಟ್ಟಾಗಿ ಹೊರಟ್ರೆ ಬೇರೆ ತಾಪತ್ರಯಗಳು ತುಂಬಾ ಇರುತ್ತೆ. ರಸ್ತೆ ಮಾಡೋಕ್ ಜನಗಳು ಬರ್ಬೇಕು. ಊಟ 170 ರಸ್ತೆ ಮಾಡೋದಕ್ಕೆ ಜನಗಳು ಬರ್ಬೇಕು. ದಾರಿ ಒಳಗೆ ಬಿಡಾರಿಗಳು ಮಾಡ್ಬೇಕು. ನೀರಿನ ವ್ಯವಸ್ಥೆ, ಆಹಾರದ ವ್ಯವಸ್ಥೆ ಮಾಡ್ಬೇಕು. ಮೂಲ ರಾಮಾಯಣದಲ್ಲಿ 16 ಪುಟಗಳಲ್ಲಿ ಅದನ್ನ ಅದ್ಭುತವಾಗಿ ಬಣ್ಣಿಸಿದ್ದಾರೆ. ಆಗಿನ ಇಂಜಿನಿಯರಿಂಗ್ ವ್ಯವಸ್ಥೆ ಹೇಗಿತ್ತು ಅನ್ನೋದು ಕಾಣುತ್ತೆ. ಕುವೆಂಪುರವರು ಅದೆಲ್ಲ ಭ್ರಾತೃಪ್ರೇಮಕ್ಕಾಗಿ ಲಕ್ಷ್ಮಣ ಮತ್ತು ಭರತನನ್ನ ಅದ್ಭುತವಾಗಿ ಆದರ್ಶ ವ್ಯಕ್ತಿಗಳಾಗಿ ಚಿತ್ರಿಸಿದ್ದಾರೆ. ಮೂಲಕ್ಕೆ ಬಾಧೆಯಾಗದಂತೆ ಕುವೆಂಪು ಈ ಕಾವ್ಯ ರಚಿಸುವಾಗ ಈ ಅಂಶವನ್ನ ಜ್ಞಾಪಕ ಸಿಕ್ಕಾಪಟ್ಟೆ ರಾಕ್ಷಸನ್ ಕೊಲ್ಲುವಾಗ ಒಂದ್ ಸಂದರ್ಭದಲ್ಲಿ ಕುವೆಂಪು ರಾಮಾಯಣದಲ್ಲಿ ಗಂಡನನ್ನು ಎಚ್ಚರಿಸ್ತಾಳೆ. ಈ ಹಿಂಸೆ ಸರಿನ ಕರ್ತವ್ಯಕ್ಕಾಗಿ ಎಷ್ಟು ಸರಿ ಚಾನ್ಸ್ ಸಿಕ್ತು ಅಂತ ಎಲ್ಲಾ ರಾಕ್ಷಸರನ್ನು ಕೊಲ್ಲಕ್ ಶುರು ಮಾಡಿದ್ದೀಯ. ಹೀಗೆ ಮೂಲದ ಆಶಯವನ್ನ ಕುವೆಂಪು ಗಮನದಲ್ಲಿ ಇಟ್ಕೊಂಡೇನೆ ಹೇಗೆ ಅನ್ನೋದನ್ನು ಹಿಂದೆ ಮತ್ತೆ ಜ್ಞಾಪಿಸ್ತೇನೆ. ವೇನಲ್ಲಿ ಅವರ ವ್ಯಕ್ತಿತ್ವವಂತಹ ದೃಷ್ಟಿ. ಉದಾಹರಣೆಗೆ ಈಗ ಹೇಳು. ಕೇಳ್ತಾ ಇದೆಯಾ? ಅಲ್ಲ, ಹಾ ಕೇಳ್ತಾ ಇದೆ, ಬಟ್ ತುಂಬಾ ಕಟ್ ಕಟ್ ಆಗ್ತಿತ್ತು. ಅದೇನೋ ತೊಂದರೆ ಆಯ್ತು. ಮನುಷ್ಯನ ಸಹಜ ಸ್ವಭಾವದ ಹಿನ್ನೆಲೆಯಲ್ಲಿ ಪಾತ್ರಗಳನ್ನ ಆದರ್ಶ ಮಾಡ್ತಾ ಆ ಶೀಲ ಸ್ವಭಾವಗಳಿಗೆ ಧಕ್ಕೆ ಆಗಬಾರ್ದು ಅನ್ನೋ ದೃಷ್ಟಿಯಲ್ಲಿ ಈ ಕಾವ್ಯವನ್ನ ನೋಡ್ತಾರೆ ನಮ್ಮ ಮಾತನ್ನು ಹೇಳ್ತಾ ಇದ್ದೆ. ಭೂನಿಯನ್ನ ಬಗ್ಗೆ ಹೇಳುವಾಗ ಇದನ್ನ ಬಹಳ ಸರಿ ನಾನು ಹೇಳಿದ್ದೇನೆ. ಹಾಗೆ ಶೀಲ ತಪಸ್ವಿನಿ ಆಗಲಿ, ನಾಳೆ ಶಬರಿಯ ಬಗ್ಗೆ ಮಾತಾಡುವಾಗಲಿ ನಾನು ಜ್ಞಾಪಿಸ್ತೇನೆ. ಸ್ತ್ರೀಯರನ್ನ ಕೊಲ್ಲಬಾರ್ದು ಅಂತ ಅನ್ನೋದು ಆದರ್ಶ. ಆದರೆ ತಾಯಿ ಕೌಸಲ್ಯನ್ನ ಮತ್ತು ಕೌಸಲ್ಯ ಅಲ್ಲ ಸಾರಿ ಕೈಕೆಯನ್ನ ಮತ್ತು ಕುಬ್ಜೆಯನ್ನ ಕೊಲ್ಬೇಕು ಅಂತ ಲಕ್ಷ್ಮಣನಿಗೆ ಅನ್ಸುತ್ತೆ. ಅದು ಮನುಷ್ಯ ಸ್ವಭಾವ. ಅನ್ಯಾಯವಾಗಿ ನಮ್ಮ ಅಣ್ಣನನ್ನ 14 ವರ್ಷ ಕಾಡಿ ಕಳಿಸಿದ್ಲಲ್ಲ ಈ ಕೈಕೇಯಿ ಶನಿ, ಅವನನ್ನು ಕೊಂದ್ರೆ ತಪ್ಪಿಲ್ಲ ಅಂತೇಳಿ ಭರತನುವೆ ಅದಕ್ಕೆ ವಿರೋಧ ಇಲ್ಲ. ಆದರೆ
ಒಂದು ಮಾತು ತಮ್ಮನಿಗೆ ಹೇಳ್ತಾನೆ. ಆ, ಶತ್ ಲಕ್ಷ್ಮಣ ಅಲ್ಲ, ಶತ್ರುಘ್ನ, ಇವಾಗ ಲಕ್ಷ್ಮಣ ಇಲ್ಲಲ್ಲ, ಶತ್ರುಘ್ನಿಗೆ ಹೇಳ್ತಾನೆ, ಆ, ರಾಮನಿಗೆ ಬೇಜಾರಾಗುತ್ತೆ, ಸ್ತ್ರೀಯರನ್ನ ಕೊಲ್ಲುವುದು ರಾಮನಿಗೆ ಇಷ್ಟ ಆಗೋದಿಲ್ಲ, ಆದ್ದರಿಂದ ನಾನು ಬೇಡ ಅಂತ ಹೇಳ್ತಾನೆ, ಇಲ್ದವ್ರು ನಾನೇ ಕೆಲಸ ಮಾಡ್ತಾ ಇದ್ದೆ ಅಂತ ಹೇಳ್ತಾನೆ. ಅವಧ್ಯಾಹ ಸರ್ವಭೂತಾನಾಂ ಪ್ರಮದಾಹ ಕ್ಷಮ್ಯತಾಮಿತಿ. ಸರ್ವಭೂತಗಳಲ್ಲಿ ಪ್ರಮದೆಯರನ್ನ, ಸ್ತ್ರೀಯರನ್ನ ಕ್ಷಮಿಸಬೇಕು ಅನ್ನೋದು ಮೂಲ ರಾಮಾಯಣದ ಮಾತು, ಆಶಯ ಅಂತೇಳಿ ಲಕ್ಷ್ಮಣನಿಗೆ ಶತ್ರುಘ್ನಿಗೆ ತಿಳುವಳಿಕೆ ಕೊಡ್ತಾನೆ ಭರತ. ಜೊತೆಗೆ ತಾನು ಹೇಳ್ತಾನೆ, ಅನ್ಯಾಂ ಅಹಂ ಇಮಾಂ ಪಾಪಾಂ ಕೈಕೇಯೀಂ. ಈ ಪಾಪಿಯಾದ ಕೈಕೇಯಿಯನ್ನ ಅಮ್ಮ ಅಂತ ಹೇಳೋದಿಲ್ಲ, ಪಾಪಿಯಾದ ಕೈಕೇಯಿಯನ್ನ, ದುಷ್ಟಚಾರಿಣೀ, ಕೆಟ್ಟ ನಡವಳಿಕೆಯವಳನ್ನ, ಯದಿ ಮಾಂ ಹನ್ಯಾಂ, ಒಂದು ವೇಳೆ ನಾನು ಕೊಂದರೆ, ಧಾರ್ಮಿಕೋ ರಾಮನಾಸೂಯೇನ್ ಮಾತೃಘಾತಕಂ, ಮಾತೃಘಾತಕನಾದ ನನ್ನನ್ನ ರಾಮನು ನಾಸೂಯೇನ್, ನಿಂದಿಸದಿರುವುದಾದರೆ ಕೊಲ್ತಿದ್ದೆ ಅಂತ. ಅಂದ್ರೆ ಈ ಎಲ್ಲರಿಗಿಂತ ರಾಮನನ್ನ ಹಿರಿದು ಮಾಡುವಂತಹದ್ದು ವಾಲ್ಮೀಕಿಗಳ ಉದ್ದೇಶವಾಗಿತ್ತು. ಲಕ್ಷ್ಮಣ, ಶತ್ರುಘ್ನ, ಭರತ ಎಲ್ಲರಿಗೂ ಪಾಪಿಗೆ ರಿವೆಂಜ್ ತಗೊಳ್ಬೇಕಂತ ಅನಿಸಿದ್ದಾಗ ತಡಿತಾನೆ. ರಾಮನಿಗೆ ಹೆದರ್ಕೊಂಡು ಭರತ, ರಾಮ ನಿಂದಿಸದೆ ಇರುವುದಾದರೆ ನಾನು ಹನ್ಯಾಮಹಂ, ತಾಯಿಯನ್ನ. ಹಾಗೇನೆ ಉಬ್ಜೆಯ ವಿಷಯದಲ್ಲಿ ಕೂಡ ಇದೇ ಮಾತನ್ನ ಭರತ ಹೇಳಿದ್ದಾನೆ. ಇಮಾಮಪಿ ಹತಾಂ ಕುಬ್ಜಾಂ ಯದಿ ಜಾನಾತಿ ರಾಘವಃ ತ್ವಾಂಚ ಮಾಂಚ ಧರ್ಮಾತ್ಮ ನಾಭಿಭಾಷ್ಯತೆ ಧ್ರುವಂ. ಧ್ರುವಂ ನಿಶ್ಚಯವಾಗಿ ನಾಭಿಭಾಷತೆ, ಅವನು ತಪ್ಪನ್ನು ಎತ್ತಿ ಹೇಳದೇ ಇರೋದಾದರೆ ನಾನು ಕುಬ್ಜೆಯನ್ನ ಕೊಲ್ಲೋದಕ್ಕೆ ಇಷ್ಟಪಡ್ತೀನಿ, ಆದರೆ ರಾಮನಿಗೆ ಇಷ್ಟ ಆಗೋದಿಲ್ಲ ಅನ್ನೋ ಮಾತು ಮೂಲದಲ್ಲಿ. ಸ್ವಲ್ಪ ಮಾತವು ಲೇಷವು ಕಳಂಕ ಭರತನಿಗೆ ಬರದ ಹಾಗೆ ಬಹಳ ಎಚ್ಚರಿಕೆಯಾಗಿ ಕುಬ್ಜೆಯ ಪಾತ್ರವನ್ನ ನಿರ್ವಹಿಸಿದ್ದಾರೆ. ಈಗ ಅವನನ್ನ ಕಾಣೋದಕ್ಕಾಗಿ ಅವನ ಪಾದಿಕೆಯನ್ನೇ ಸಿಂಹಾಸನದಲ್ಲಿಟ್ಟು ತಾನು ರಾಜ್ಯಭಾರ ಮಾಡಬೇಕು ಅಂತ ನಿಶ್ಚಯಿಸಿ ಬರ್ತಾ ಇರುವ ಭರತನನ್ನ ಕುರಿತು ಹಿಂದಿನ ದಿವಸ ಮಾತನಾಡ್ತಾ ಇದ್ದು, ಭಾತೃವತ್ಸಲಂ 172ನೇ ಪುಟ. ಭಾತೃವತ್ಸಲಂ ಕೊಡವಿ ಪಟ್ಟವನ್ ಒಲ್ಲದೆ ರಾಮಚಂದ್ರನಂ ಮರಳಿ ಪುರಕ್ಕೆ ಕರತರಲ್ ಅರಣ್ಯವಂ ನಡವನ್ ಎಂಬ ಶುಭಂ. ನಾನು ರಾಮನನ್ನು ವಾಪಸ್ ತಗೊಂಡ್ ಬರ್ಬೇಕು, ಪಟ್ಟ ಒಲ್ಲದೆ, ಬೇಡ ನನಗೆ, ನಾ ಮುಂದೆ ತಾ ಮುಂದೆ ಎಂದು ಸಂದಣಿಸ್ತೈ ಮಂದಿ ಭರತನ ಹಿಂದೆ. ಕೇಳಿದ ಕೂಡಲೇ ರಾಮನ ಬಗ್ಗೆ ಹೆಚ್ಚು ಅಭಿಮಾನಿಗಳಾಗಿದ್ದ ಎಲ್ಲ ಪ್ರಜೆಗಳು ಕೂಡ ನಾನು ತಾನು ಅಂತೇಳಿ ಲಕ್ಷ ಲಕ್ಷ ಸಂಖ್ಯೆಯಲ್ಲಿ ಹೊರಟು ಬರ್ತಾರೆ. ಭರತನಿಗೆ ಬೇಡ ಅನ್ನೋ ಹಂಗಿಲ್ಲ, ಅವನೆಲ್ಲರನ್ನು ಬನ್ನಿ ಅಂತೇಳಿ ಕರ್ಕೊಂಡು ಹೊರಡ್ತಾನೆ. ಜೊತೆಗೆ ಮಂತ್ರಿಗಳನ್ನು, ಅಯ್ಯರನ್ನು ಕೂಡ 3 ಜನರನ್ನು ಕರ್ಕೊಂಡು ಹೊರಡ್ತಾನೆ. ರವಿಕುಲದ ನಾಗರಿಕತೆಯೇ ವಿಪಿನ ದೇಶಮಂ ವಿಕ್ರಮದೊಳಾಕ್ರಮಿಸಿತಾನೆ. ಅಷ್ಟು ಜನ ಕಾಡೊಳಗೆ ಬಂದಿದ್ದಾರೆ ಅಂದ್ರೆ ಇಡೀ ಅಯೋಧ್ಯೆಯೇ ಕಾಡಾಯಿತು. ಕಾಡಿನಲ್ಲಿ ಅಯೋಧ್ಯೆ ಇದೆ, ಅಯೋಧ್ಯೆ ಕಾಡಾಗಿದೆ. ರಾಮ ಇಲ್ಲದೆ ಇರೋದ್ರಿಂದ, ಪ್ರಜೆಗಳು ಇಲ್ಲದೆ ಇರೋದ್ರಿಂದ ಅಯೋಧ್ಯೆ ಶೂನ್ಯವಾಗಿದೆ. ರವಿಕುಲದ ನಾಗರಿಕತೆಯೇ ವಿಪಿನ ದೇಶಮಂ, ಕಾಡನ್ನ ವಿಕ್ರಮದೊಳಾಕ್ರಮಿಸ್ತಾನೆ. ಪರಿದುದು ಅಯೋಧ್ಯೆ, ಅಯೋಧ್ಯೆ ಇಡೀ ನಗರ ಕಾಡನ್ನು ಪ್ರವೇಶ ಮಾಡಿದೆ. ಸಕಲರಂ ನಿಲವೇಳಿದು ವಿಯದರ ಅರಸಂ ಗುಹಂ ಅಂತ ಶತ್ರುಘ್ನನಂ ಮೇಣಾ ಸುಮಂತ್ರನಂ. ಗುಹನ ಬಗ್ಗೆ ನಿಮಗೆ ಚೆನ್ನಾಗಿ ಪರಿಚಯ ಇದೆ. ಶ್ರೀರಾಮ ಕಾಡಿಗೆ ಹೋಗುವಾಗ ಕೂಡ ಮೊದಲು ಭೇಟಿ ಮಾಡಿದ್ದು ಗುಹನನ್ನೇ. ಅವನ ಆತಿಥ್ಯವನ್ನು ತಗೊಂಡು ಅದಕ್ಕೆ ಅವನಿಂದ ನಿರ್ದೇಶನವನ್ನು ಪಡೆದು ಅವನು ಚಿತ್ರಕೂಟಕ್ಕೆ ಹೋಗಿದ್ದಾನೆ ಅನ್ನೋದನ್ನು ನಾವು ನೋಡಿದ್ದೇವೆ. ಆ ಗುಹ ಈಗ ಭರತನನ್ನು ಸ್ವಾಗತಿಸಿ ಅವನಿಗೆ ನಡೆದ ಘಟನೆಯನ್ನೆಲ್ಲ ಹೇಳಿ, ರಾಮ ಮಲಗಿದ ಜಾಗಗಳನ್ನೆಲ್ಲ ತೋರಿಸಿ
ಇಲ್ಲಿವರೆಗೆ ನಡೆದಿರೋ ಘಟನೆಯನ್ನ ಭರತನ ಗಮನಕ್ಕೆ ತರ್ತಾನೆ. ಬಿಯದರ ರಸಂ, ಬಿಯದ ಅಂದ್ರೆ ವ್ಯಾಧ, ಬೇಡ. ಗುಹನ್ ಅಂತೆ ಶತ್ರುಘ್ನನಂ ಮೇಣೋ ಸುಮಂತ್ರನಂ ತನ್ನೊಡನೆ ಬರವೇಳಿದು ಅಂತ ಹೇಳಿ ತೀರ ವಲ್ಕಲ ಉಟ್ಟ ಜಡಬುತ್ತ ದೀನಮುಖಿ ಯಾರು ಅಂತ. ಹಾಗೆ ರಾಮ ಲಕ್ಷ್ಮಣರು ಕೂಡ ಅವರು ಚೀರ ವಲ್ಕಲ ನಾರು ಬಟ್ಟೆಗಳನ್ನು ಉಟ್ಕೊಂಡಿದ್ದಾರೆ, ಸನ್ಯಾಸಿ ವೇಷದಲ್ಲಿದ್ದಾರೆ. ಹಾಗೆ ಬಾಲ ಋಷಿ ಕಾಡನೇರಿದಂ ರಾಮಾಶ್ರಮಕ್ಕೆ. ಈಗ ರಾಮನಿಗೆ ಇಲ್ಲದ ಪಟ್ಟ ನನಗೆ ಬೇಡ ಅಂದಾಗ ರಾಮನಿಗಿರುವ ಕಾಡಿನ ವೇಷ ನನಗೂ ಆಗ್ಲಿ ಅಂತೇಳಿ ಎಲ್ಲ ವಿಧವಾದ ಅರಮನೆಯ ಸುಖ ಸೌಲಭ್ಯಗಳನ್ನ ತಿರಸ್ಕಾರ ಮಾಡಿ ಕಾವಿ ಬಟ್ಟೆಯನ್ನುಟ್ಟು, ಬೇಡ ನಾರು ಬಟ್ಟೆಯನ್ನುಟ್ಟು ಕಾಡಿಗೆ ಬಂದಿದ್ದಾನೆ ರಾಮನನ್ನು ಹುಡ್ಕೊಂಡು. ಮಾತೃವಕ್ಷವನ್ನರ ಸುತ್ತ ಕನ್ನಡರುವಂತೆ. ಹೋಲಿಕೆ ಚೆನ್ನಾಗಿ ಕೊಡ್ತಾರೆ ಕುವೆಂಪು. ರಾಮನನ್ನು ಅರಸ್ಕೊಂಡು ಓಡಿ ಬಂದ ಭರತ ಅಂದ್ರೆ ಹೇಗೆ ಅಂದ್ರೆ ತಾಯಿಯ ಮಡಿಲನ್ನು ಆಟಿಸಿ ಓಡಿ ಬಂದ ಮಗುವಂತೆ. ರಾಮ ಮತ್ತು ಭರತರ ಮಧ್ಯೆ ಇರುವ ಅಪಾರವಾದ ಪ್ರೇಮದ ಎಳೆ ಇದೆಷ್ಟು ಗಟ್ಟಿಯಾಗಿದೆ ಅನ್ನೋದಕ್ಕಾಗಿ ಈ ಮಾತನ್ನು ಕುವೆಂಪು ಹೇಳ್ತಾರೆ. ತಾಯಿಯ ಮಡಿಲಿಗೆ ಆಶಿಸಿ ಓಡಿ ಬರುವ ಶಿಶುವಿನಂತೆ ಅರ್ಭಕನ್ ಅಡರುವಂತೆ ಬಂದ ತನ್ನೊಡಲ ಊರಿಗೆ ಬೇಡ ದೇವಿ ಮಂಥರಿಯ. ಎಷ್ಟು ಚೆನ್ನಾಗಿದೆ ಇಲ್ಲಂಚೂರು ಮಂಥರಿಯನ್ನು ಇದು ಸಂದರ್ಭ ಇಲ್ಲದೆ ಇದ್ದಾಗಲೆಲ್ಲ ಮಂಥರಿಯನ್ನು ಜ್ಞಾಪಿಸ್ಕೋತಾರೆ. ಯಾಕೆಂದ್ರೆ ಅವರನ್ನು ನಾವೆಷ್ಟು ತಿರಸ್ಕಾರ ಮಾಡಿ 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 ಅವಳ ಮನಸ್ಸು ಗೆಚ್ಚಿ ಕೆಟ್ಟಾಗಿ ಇಡೀ ಜಗತ್ತಿನ ಬಗ್ಗೆ ದ್ವೇಷ, ಒಬ್ಬರ ಮೇಲೆ ಪ್ರೇಮ ಭರತ. ಹಾಗಾಗೋದಕ್ಕೆ ಕಾರಣ ಈ ಜಗತ್ತೇ ದೇಶದ ಜಗತ್ತೇ ಅನ್ನೋ ಕಾರಣ ಬಲವಾಗಿ ಇಟ್ಕೊಂಡಿರೋದ್ರಿಂದ ಬೇಕಾದಷ್ಟರಿ ಹೇಳಿದ್ದಾರೆ. ಮತ್ತೆ ಇನ್ನೂ ಒಂದ್ಸರಿ ಜ್ಞಾಪಿಸ್ತಾರೆ. ತನ್ನ ಒಡಲೂರಿಗೆ ಮಂಥರೆ ತಾನ್ ರಾಮನನ್ ಅರಸುತ್ತ ಐತಂದು. ಇಲ್ಲಿಗೆ ಪುಣ್ಯಾಂತರಾತ್ಮ ಪ್ರಣಯ ಲಕ್ಷ್ಮಿ ಭರತಂಗದೇ ಕೌಸಲ್ಯ ಕುವರನ್ ಎಡೆಯನ್ ಹೊಗೆ ಬೆರಳು ನೀಡಿ. ಎಷ್ಟು ಚೆನ್ನಾಗಿದೆ. ಅವನಿಗೆ ರಾಮ ಎಲ್ಲಿದೆ ಅಂತ ಯಾರು ಹೇಳಲಿಲ್ಲ. ಅದೇ ಇಲ್ಲೇ ರಾಮ ಇದೆ ಅಂತ ಕುರ್ದೇಟಿಟ್ಟ ಹಾಗೆ ಸೀದ ಬರ್ತಾನೆ. ಯಾಕೆಂದ್ರೆ ಮಂಥರೆ ತನ್ನ ಹೊಗೆಯ ಬೆರಳಿನಿಂದ ಸುಟ್ಟಿ ತೋರಿಸುತ್ತಿದ್ದಾಳೆ, ಇಲ್ಲಿದ್ದಾನೆ ರಾಮ ಅಂತೇಳಿ. ಹೊಗೆ ಬೆರಳು ಯಾಕೆ? ಮಂಥರ ದಗ್ಧಳಾಗಿದ್ದಾಳೆ ಅನ್ನೋ ಮಾತನ್ನು ಹಿಂದೆ ನೋಡಿದ್ದೇವೆ. ಆದ್ದರಿಂದ ಅವಳು ಪ್ರೇತಾತ್ಮನಾಗಿ ಇಲ್ಲೇ ಸಂಚರಿಸುತ್ತೆ. ಭರತ ರಾಮನನ್ನ ನೋಡುವುದು ಅವಳಿಗೆ ಅಪೇಕ್ಷೆ ಆದ್ದರಿಂದ ತಾನು ರಾಮ ದರ್ಶನಕ್ಕಾಗಿಯೇ ಕಾಡಿಗೆ ಬಂದವಳಾದ್ದರಿಂದ ತನ್ನ ಹೊಗೆ ಬೆರಳಿನಿಂದ ನೀಡಿ ಸುಟ್ಟಿ ತೋರ್ದವಳು. ಸುಟ್ಟಿ ಅಂದ್ರೆ ಸೂಚಿಸಿ ತೋರಿಸಿದಳು. ಮಂದಾಕಿನಿಯ ತುಂಬು ನೀರ್ ದಾರಿ ದಾಟ್ಬೇಕಾದ್ರೆ ನದಿ ದಾಟಿ ಹೋಗ್ಬೇಕು. ಕಟ್ಟಲಾಳ್ಗಳ್ ಕಟ್ಟಿಗೆಯ ನೊಟ್ಟಿ ಸೇತುವೆಯನ್ ದಾಟೋದಕ್ಕಾಗಿ ಅಷ್ಟು ಜನರಕ್ಕೆ ತೇಲ್ದುದು ಓಡಂದ್ರೆ ದೋಣಿ. ಭರತಂ ಧೂಮಲೇಖೇನೆ ನೋಡುತ್ತ ತನ್ನೊಳಗೆ ತಾನ್ ನಾವೆಯೋಳಿದ್ದು. ಆರವದನಾರವಿಂದಮಂ ರಾಮನನ್ನ ತನಗೆ ನೋಡಬೇಕಾದ ಕಾತರೆ ಎಷ್ಟು ಅನ್ನೋದನ್ನ ಭವ್ಯವಾದ 4 ಚಿತ್ರಗಳಿಂದ ಕುವೆಂಪು ಇಲ್ಲಿ ಕಲ್ಪಿಸ್ತಾರೆ, ಬಣ್ಣಿಸ್ತಾರೆ. ಒಂದನೇದು ಆರವದನಾರವಿಂದಮಂ ನೋಡಿ, ಮುಖವನ್ನು ನೋಡಿ. ಮಕರಂದಮಂ ಹೀರಿ, ಅರವಿಂದದಲ್ಲಿ ಮಧು ಪಾನಕ್ಕಾಗಿ ತುಂಬಿ ಬರ್ತದೆ. ಹಾಗೆ ಇದು ರಾಮನ ವದನವೆಂಬ ಅರವಿಂದದ ಮಧುವನ್ನ ಹೀರಿ. ಜನ ನಯನಾಳಿ ತೃಪ್ತಿ ಅರಿಯುವೋ, ಜನರ ಮುಖ ಗುಂಪು, ಆಳಿ ಅಂದ್ರೆ ಗುಂಪು, ಹಾಗೆ ನಯನಾಳಿ ಕಣ್ಣುಗಳ ಗುಂಪು. ತೃಪ್ತಿ ಅರಿಯುವೋ ಅದನ್ನು ಹೊಸದು ನೋಡ್ಪನ್ನಗಂ ಶಾಂತಿ ಇಲ್ಲೆನಗೆ. ನೋಡೋವರೆಗೂ ನನಗೆ ಸಮಾಧಾನ ಇಲ್ಲ. ಎರಡನೇದು, ನನಗೆ ಮತ್ತೆ ರಾಮನನ್ನು ನೋಡುವ ಆಸೆ. ಎರಡನೇದು, ಮತ್ತಾರ ಮಂಜುಳ ಮಧುರ ಕಂಠದ ವಿಪಂಚಿಕಾನಾದಮಂ ಸವಿದು ಕಿವಿ ತಣಿಯವೋ. ಎಲ್ಲಿಯವರೆಗೆ ಮಧುರವಾದ ವಿಪಂಚಿ ಅಂದ್ರೆ ವೀಣೆಯ ಧ್ವನಿಯಂತೆ ಮಧುರವಾದ ರಾಮನ ಕಂಠಧ್ವನಿಯನ್ನು ನನ್ನ ಕಿವಿ ಕೇಳುವುದಿಲ್ಲವೋ, ಅಲ್ಲಿಯವರೆಗೆ ನನಗೆ ಮನಸ್ಸಿಗೆ ಸಮಾಧಾನ ಇಲ್ಲ. ಮೂರನೇದು, ಅದನ ಆಲಿಪನ್ನೆಗಂ ಹಣಂ ಶಾಂತಿ ಇಲ್ಲೆನಗೆ. ಹಣ ಸ್ವಲ್ಪವು. ಮೂರು,
ಆರಡಿಯ ನೈದಲೆಯ ನೀಲ ಸಾನ್ನಿಧ್ಯದವಳು ತೇಲಿ ತೆಂಕಾಡಿವ ಸೊಗಸಿ ಉಳಿದೆಲ್ಲ ಸಗಮಂಬಿಟ್ಟು ಬೀಸಾಡಿ ಬಂದಳೋ ವಸುಂಧರಾನಂದನೆ. ವಸುಂಧರಾನಂದನೆ ಸೀತೆ ಯಾರ ಮುಖವನ್ನ ಕಂಡು ಅದರ ಜೊತೆಯಲ್ಲಿ ಇಲ್ಲಿವರೆಗೆ ಬಂದಿದ್ದಾಳೋ, ಅದೇ ತನ್ನ ಜೀವನದ ಸರ್ವಸ್ವ ಎಂದು ತಿಳಿದಾಳೋ, ಆ ಸೀತೆಯ ಮಾತನ್ನು ಕೇಳುವವರೆಗೆ ನನಗೆ ಶಾಂತಿ ಇಲ್ಲ. ಮುಡಿಯೊತ್ತು ಒನ್ನೆಗಂ, ಅವಳ ಮುಂದಕ್ಕೆ ಪಾದಗಳಿಗೆ ಮುಡಿಯನ್ನ, ನನ್ನ ತಲೆಯನ್ನ ಒತ್ತುವವರೆಗೆ ಶಾಂತಿ ಇಲ್ಲ ನನಗೆ. ಮತ್ತೆ 4ನೇದು, ದೊರೆ ಹಿರಿಯಂಗೆ ತೆರೆ ಇತ್ತು, ಹಿರಿಯಂಗೆ ತೆರೆ ಇತ್ತು, ದೊರೆತನವನ್ನ ಹಿರಿಯನಾದ ಅಣ್ಣನಿಗೆ ಕೊಟ್ಟು ಕುಸಿದ ಕುಗ್ಗಿದ ಬಾಳ್ಗೆ ಶಾಂತಿ ಇಲ್ಲ ನನಗೆ. ಅಲ್ಲಿವರೆಗೆ ಕುಸಿದ ಕುಗ್ಗಿದೆ ಎನ್ನ ಬಾಳ್ಗೆ, ಕೊನೆ ಇಲ್ಲ ಇಂತ ಯೋಚಿಸುತ್ತ ಶತ್ರುಘ್ನ ನೋಡು ಇನ್ನಿದ್ದಾನೆ ರಾಮ. ಯಾಕೆಂದ್ರೆ ಮನುಷ್ಯರು ಓಡಾಡಿದ ಜಾಗದಲ್ಲಿ ಅನೇಕ ಗುರುತುಗಳಿರ್ತದೆ. ಮೂಲ ರಾಮಾಯಣದಲ್ಲಿ ಒಂದು ಮುಖ್ಯವಾದ ಗುರುತು ಚೀರವಸನ. ಬಟ್ಟೆಯನ್ನ ಕಾಡಿನಲ್ಲಿ ಅವಳು ಬಳಸ್ತಾ ಇದ್ದ ಬಟ್ಟೆಯನ್ನ, ಮತ್ತು ಋಷಿಮುನಿಗಳು ಇರುವಾಗ ಆ ಜಾಗದಲ್ಲಿ ಕಾವಿ ವಸ್ತ್ರವನ್ನ ಅಲ್ಲಲ್ಲಿ ಬಿಸಿಲಿಗೆ ಒಣಗಕ್ಕೆ ಹರಿವಿರ್ತಾರೆ. 2ನೇದು, ಭಯಂಕರವಾದ ಕಾಡಿನಲ್ಲಿ ದಾರಿ ತಪ್ಪುತ್ತೆ ಅಂತ ಗುರುತಿಗಾಗಿ ಕೂಡ ಚಿಕ್ಕ ಚಿಕ್ಕ ಕೆಂಪು ವಸ್ತ್ರಗಳನ್ನ ಕಟ್ಟಿರ್ತಾರೆ. ಅದೆಲ್ಲ ನೋಡುವಾಗ ಇಲ್ಲಿ ಜನ ಓಡಾಡಿದ್ದಾರೆ, ಋಷಿಮುನಿಗಳು ಓಡಾಡಿದ್ದಾರೆ, ಋಷ್ಯಾಶ್ರಮ ಸಮೀಪದಲ್ಲಿದೆ, ಆದ್ದರಿಂದ ರಾಮನು ಇಲ್ಲಿದ್ದಾನೆ. ಶತ್ರುಘ್ನ ಇದೇ ತಾಣ ಮಿರವೇಳ್ಕುಂ ಅದೋ ತೋರ್ಪುದ ಮನುಜ ಸಂಚಾರದ ಸೂಚಕ ಚಿಹ್ನೆ. ಕಾಡು ಬೆರಣಿಯ ನಾರೋ ರಾಶಿಗೈದಿಹರಲ್ತೆ. ಕಾಡಲ್ಲಿದ್ರು ಇಟ್ಕೋಬೇಕು, ಎಷ್ಟು ಅಂತ ಹೇಳಿ ಸೌದೆಯನ್ನ ಸಂಪಾದಿಸ್ಬೇಕು. ಅದು ಬೇಕಾದಷ್ಟು ಕಾಡಿರ್ತ ಸರಿ, ಅದನ್ನ ಚಿಕ್ಕ ಚಿಕ್ಕದಾಗಿ ಕತ್ತರಿಸಿ ಒಟ್ಕೋಬೇಕು. ಅದೇ ಮಳೆಗಾಲಕ್ಕೆ ಅದಕ್ಕಾಗಿ ಮತ್ತು ಒಲೆ ಹಚ್ಚೋದಕ್ಕೆ ಅನುಕೂಲ ಆಗಕ್ಕಾಗಿ ಬೆರಣಿಯನ್ನು ಒಟ್ಕೋತಾ ಇದ್ರು ಅನ್ನೋ ಮಾತನ್ನ ಹೇಳ್ತಾರೆ. ಮೂಲ ರಾಮಾಯಣದಲ್ಲಿ ಬೆರಣಿ ಮಾತಿಲ್ಲ. ಪುಟ್ಟಪ್ಪ ಗೌಡ್ರು ಅದನ್ನ ಚೆನ್ನಾಗಿ ತಿಳಿಸಿದ್ದಾರೆ. ಕಾಡು ಬೆರಣಿಯ ನಾರೋ ರಾಸಿಗೈದಿ ಹರಲ್ತೆ ಚಳಿಗೋ ಸುಗಂ ಭರತನೆನೆಗುಹಂ ಕರಿಮಯ್ಯ ಭೀಮಗಾತ್ರಂ ದಿಟಮಯ್ಯ ದಿಟಮೋಹ. ನಿನ್ನ ಊಹೆ ಸರಿಯಾಗಿದೆ ನೋಡುವಂತ ಗುರುತು ಹೇಳ್ತಾನೆ. ಓಡಾಡುವಾಗ ಮರದ ರೆಂಬೆಗಳು ಮುಗಿದಿರ್ತದೆ, ಓಡಾಡಲಾಗದಲ್ಲಿ ಕಾಲಿನಲ್ಲಿ ಗುರುತಿರ್ತದೆ, ಇದನ್ನೆಲ್ಲ ಜ್ಞಾಪಿಸ್ತಾನೆ. ಬಿದಿರು ಮೆಳೆಯಡೆ ಹುತ್ತ ಕೊತ್ತಿದೆ ಸೌದೆಗಟ್ಟು, ಹುತ್ತಕ್ಕೆ ಸೌದೆಯ ಕಟ್ಟನ್ನ ಯಾರೋ ಹೊರಚಿಟ್ಟಿದ್ದಾರೆ ನೋಡು. ಬಟ್ಟೆ ಅರಿಯಲ್ ಅದೋ ಕುಶಚೀರಗಳನ್ನ ಅಲ್ಲಲ್ಲಿ, ಕುಶಚೀರ ಅಲ್ಲಲ್ಲಿ ಮರಗಳಲ್ಲಿ ಕಟ್ಟಿದ್ದಾರೆ ನೋಡು. ಬಿದಿರು ಮೆಳೆಯಡೆ ಸೌದೆ ಕಟ್ಟು, ಬಟ್ಟೆ ಅರಿಯಲಿ, ಬಟ್ಟೆ ಅಂದ್ರೆ ದಾರಿ, ಕುಶಚೀರಗಳನ್ನ ಅಲ್ಲಲ್ಲಿ ಕಟ್ಟಿಹರು ನೋಡು. ಕೊಂಬೆ ಕೊಂಬೆಗೆ ಕಣ್ಣು ಕುರು ಹಾಗೆ, ಇದು ಇಲ್ಲಿ ಹೂ ಕೊಯ್ದು ಹೂಗಳು ಉದುರಿದ 1 ಹೂ 2 3 4 5 ಚೆಲ್ಲಿ ಹೋಗಿ ಹರಯ್ಯೋ. ಕಾಡಿನಲ್ಲೇ ಪೂಜೆಗಾಗಿ ಪುಷ್ಪವನ್ನು ಕೊಯ್ಯುವಾಗ, ಕೊಂಡು ಹೋಗುವಾಗ 6 ಹೂಗಳು ದಾರಿಯಲ್ಲಿ ಸಾಲಾಗಿ ಬಿದ್ದಿರೋದು ನೋಡುವಾಗ ಇನ್ನು ಯಾರು ಹೋಗಿದ್ದಾರೆ ಅಂತ ಅನ್ಸುತ್ತೆ. ಆದ್ದರಿಂದ ಇಲ್ಲೇ ರಾಮನಿದ್ದಾನೆ. ಭ್ರಾಂತಿ ಇನ್ನೆಲ್ಲಿಯದು, ಶಿವ ಶಿವ ಅಗೋ ಅಲ್ಲಿ, ಅಗೋ ದೇವ ರಾಮಚಂದ್ರಂ, ಇಲ್ಲಿ ಕಾಣಿರೇ ದೇವಿ ಸೀತಾ ಮಾತೆ, ಸೊ ಅಲ್ಲಿ ದೇವ ಸೌಮಿತ್ರಿ. ದೂರದ ನೋಡಿದ ಕೂಡ್ಲೇನೆ ಅವರಿಗೆ ಹೃದಯ ಸ್ತಂಭನ ಆಗುವಷ್ಟು ಸಂತೋಷ ಅರಳಿತು. ಸದ್ಯ ಸಿಕ್ಕಿದ್ನಲ್ಲ, ಮುಂದಿನ ಮಾತು ಏನಾಗುತ್ತೆ ಅನ್ನತ್ತೆ. ತಮ್ಮ ಉದ್ದೇಶ ಸಾರ್ಥಕವಾಗಬೇಕಾದ್ರೆ ರಾಮ ಕೈ ಸಿಗ್ಬೇಕು. ಕಾಡು ಸಣ್ಣದ್ದಲ್ಲ ಅದು, ಅದಕ್ಕಾಗಿ ಸಿಕ್ಕಿದ್ದಕ್ಕೆ ಸಂತೋಷ. ಕಂಡನ್ ನೋಡಿದನ್, ನೋಡಿ ಮುಂದೋಡಿದನ್. ಭರತನ್ ಉನ್ಮೋದ ಮೇರಿದ್ದಬೋಲ್, ಹುಚ್ಚಿಡಿದವನಾಗೆ ಓಡ್ತಾನೆ. ಅಣ್ಣಯ್ಯ ಓ ಎಂದೊಂದೆ ಸೊಲ್ ಅರಲ್ದು, ಅಡಿಯನೈದುವ ಮುನ್ನವೇ ಸಡಿಲ್ದು ಕೊನೆ ಕೆಡೆದ ನಿಳಿಗೆ. ಅಣ್ಣಯ್ಯ ಅಂತೇಳಿ ಮಾತಾಡೋದು ಒಳಗೇನೆ
ಅವನಿಗೆ ಮೂರ್ಛೆ ಬಂತು. ಭಾವಾತಿರೇಕದಿಂದ ಉಂಟಾದಂತಹ ಮೂರ್ಛೆ. ಒಂದು ವಿಶೇಷ ಅಂದ್ರೆ ಇವರಿಲ್ಲಿ ಇಷ್ಟು ಒದ್ದಾಡ್ತಾ ಇರುವಾಗ ಅಲ್ಲಿ ಏನ್ ಗಲಾಟೆ ಕಿಡ್ತಾ ಇದೆಯಲ್ಲ, ಓಹೋ, ಭರತ ಏನಾದ್ರೂನು ದೊಡ್ಡ ಸೈನ್ಯ ತಗೊಂಡ್ ಬಂದು ರಾಮನನ್ನ ಸೆರೆ ಹಿಡಿದು ಕರ್ಕೊಂಡು ಹೋಗಿ ಕೊಂದು ಹೋಗಿ ಬಂದಿದಾನೋ ಅಂತೆಲ್ಲ ಲಕ್ಷ್ಮಣನಿಗೆ ಕಲ್ಪನೆ. ಸರಿ, ರಾಮ ಹೇಳ್ತಾನೆ, ಹಾಗಿಲ್ಲ ನೋಡು, ಸ್ವಲ್ಪ ತಡಿ, ಗೊತ್ತಾಗುತ್ತೆ. ಭರತ ಬರೋದು ಶ್ರೀರಾಮನನ್ನ ಕರ್ಕೊಂಡು ಹೋಗೋದಕ್ಕೆ. ಹಿರಿಯ ಮನೆಗೆ ಕಿರಿಯರಿಗೆ ದೂರದಿಂದಲೇ ಮಡಿದನೆಂಬಂತೆ ಮೂವರಿಗೆ ಭರತಂ ಯುಗಾಂತ ಭಾಸ್ಕರ ಸಮಂ. ಭರತಂ ಹೋಲಿಕೆ, ಯುಗಾಂತ ಭಾಸ್ಕರ ಸಮಂ, ಸೂರ್ಯನಂತೆ ತೇಜಸ್ವಿಯಾದ, ದೀನಂ ವಿವರ್ಣವದನಂ ಕೃಶಂ ದಿಂಡುರುಳೆ, ಉದ್ದಕ್ಕೆ ಬೀಳಲು, ಪ್ರಸ್ವಿನ್ನ ಚೀರವಲ್ಕಲ ಜಟಾ ಜಟಿಲಂ. ಪ್ರಸ್ವಿನ್ನ ಅಂದ್ರೆ ಬೆವರಿದಂತಹ, ಚೀರವಲ್ಕಲ ನಾರ ಬಟ್ಟೆಯನ್ನು ಹುಟ್ಟಿರುವಂತಹ, ಜಟಾ ಜಟಿಲಂ ಜಟೆ ಹಿಡಿದುಕೊಂಡಿದೆ ಅಂತ, ತಲೆ ಬಚ್ಚಿಲ್ಲ, ಕೊಬ್ಬರಿ ಎಣ್ಣೆ ಹಚ್ಚಿಲ್ಲ, ಅದು ಬಹಳ ದಿವಸ ಆದರೆ ಅದು ಜಡೆ ಹೋಗಿ ಜಟೆ ಆಗಿದೆ. ಜಟಾ ಜಟಿಲನಂ ಕಷ್ಟದಿಂ ಗುರ್ತಿಸಿ, ಮಹಾಕಾಶ ಸಂಕಾಶನ ನೀಲೋತ್ಪಲ ನಿಭಂಗನ ರಾಮಚಂದ್ರಂ ಕೂಡಿ ಬಿಡದೋಡಿ ಬಂದು ಹಿಡಿದೆತ್ತಿದನ್. ಬಿದ್ದಂತಹ ಭರತನನ್ನ ಹಿಡಿದೆತ್ತುತ್ತಾನೆ ರಾಮ. ಯಾಕೆ ಅವನು ರಾಮನಿಗೆ ಫಸ್ಟ್ ಅನ್ಸಿದ್ದು, ನನ್ನ ನುಡ್ಕೊಂಡು ಬರ್ತಾ ಬಂದ, ಬೇಷ್ ಎಂತ ತಮ್ಮದಲ್ಲ. ಅವರು ಚಾರು ಚೀರ ವಸಲ ವಸ್ತು ಹಾಕಿದಾರಲ್ಲ, ಯಾಕೆ ನಮ್ಮ ಒಪ್ಪನಿಗೆ ಏನಾರು ಆಗ್ಬಿಡ್ತೋ ಅನ್ನೋ ಶಂಕೆ. ಬಾಧೆಯ ಏನಾದುದೇನ್ಯೆಮ್ಮ ಕೋಸಲ ಜನಕ್ಕೆ. ಮೊದಲನೇದು ಕೋಸಲ ಜನಕ್ಕೆ ಏನಾದ್ರು ತೊಂದರೆ ಆಯ್ತಾ, ಆಮೇಲೆ ಸ್ವಂತಕ್ಕೆ ಅಮ್ಮ ಅಪ್ಪನಿಗೆ. ಚೀರ ವಸನವಿದೇಕೆ, ಬಾಧೆ ಏನಾದುದೇನ್ಯೆಮ್ಮ ಕೋಸಲ ಜನಕ್ಕೆ. ಜಟ ಏಕೆ, ಮುಖವೇಕೆ ಕಳೆಗುಂದಿಹುದು, ಮಲಿನಮಯ ಕೃತಕತೆ ಏಕೆ ಈ ಮೈಗೆ. ಅಯ್ಯೋ, ಸಂಕಟಾಕೃತಿ ಏಕೆ ನಿನಗೆ, ಹೇಳಯ್ಯೋ ಸೋದರ ಸೋದರನೇ, ನನ್ನುಸಿರ ಸೋದರನೇ. ಬರೀ ಸೋದರ ಅಲ್ಲ, ನನ್ನುಸಿರ ಸೋದರನೇ, ನನ್ನಂತೆಯೇ. ಎರಡನೆಯ ರಾಮನೇನು. ಕುದಿದಪ್ಪಿ ಅಣ್ಣನ ತಳ್ಕೆ ತಾಯ ಮಡಿಲಾದುದೆನೆ ಭರತಂ. ಅಣ್ಣನ ನಪ್ಕೊಂಡಾಗ ಭರತನಿಗೆ ಆಯ ತೋಳ ನಪ್ಪಿದಂತಾಯ್ತಂತೆ, ರಾಮನ ನಪ್ಕೊಂಡಿದ್ದು. ತಾಯ ಮಡಿಲಾದುದೆನೆ ಭರತಂ ಅಳಲ್ದ ಶಿಶು ನೋವಂ ಮರೆತು ನೆಮ್ಮದಿಯನ್ನು ಅರಿತು, ರಮಣ ಮುಗ್ಧ ನಿದ್ರಾ ಮುದ್ರೆಗಪ್ಪಂತೆ ಕಣ್ಮುಚ್ಚಿದನು. ಜನಕಜ ರಮಣ ಸೀತಾರಮಣ, ರಾಮ ಅಂತ ಹೇಳಲ್ಲ, ಸೀತಾರಮಣ. ಧೀರೋದತ್ತ ವಕ್ಷಭಾರ್ದಿಯ ನೀಲ ನಾವೆಯೋಳು ತೈಲಿದನು. ರಾಮನ ವಿಸ್ತಾರವಾದ ಎದೆಯೆಂಬ ಸಮುದ್ರದ ನೀಲ ನಾವೆಯಲ್ಲಿ, ಅವನ ನೀಲಾದಿಂದ ನಾವೆಯಲ್ಲಿ ತೇಲಿದಂ ಭರತನಂ ಶಾಂತಿಯ ತುರಿಯಕ್ಕೆ. ತುರಿಯ ಅಂದ್ರೆ ಕೊನೆ, ಅತ್ಯಂತ ಮೇಲಕ್ಕೆ ಪೂರ್ವದ ಶಾಂತಿಯ ಪರಮಾವಧಿ ಸ್ಥಿತಿಗೆ ಏರಿದಂ. ಮೈ ಮರೆತ ತಮ್ಮನಂ ಕರುಣೆ ಅಕ್ಕರೆ ಉಕ್ಕಿ ಮೇಲೆತ್ತುತ್ತ ರಾಮ ನೆಲವನಿಗೆ ನಡೆದನೆ. ಸೀತೆ ಸೌಮಿತ್ರಿ ಶತ್ರುಘ್ನ ಗುರುಗಳೊಡನೆ ನೇರವಾಗಿ ನಡೆಯೇ ಅವರೆಲ್ಲರೂ ಕೂಡ ಒಳಗೆ ನಕುಟಿ ಒಳಕ್ಕೆ ಹೋಗ್ತಾರೆ. ಮುಂದಿನ ಭಾಗ ಇಡೀ ಪ್ಯಾರ ನಾನು ಓದ್ತೇನೆ. ಇದು ನನ್ನ ಪುಸ್ತಕದಲ್ಲಿ 177ನೇ ಪುಟ. ಇದು ಪ್ರಸ್ತುತ ಕಥಾಭಾಗಕ್ಕೆ ಸಂಬಂಧ ಪಡದೇ ಇದ್ರು ಅದೇನೋ ಕುವೆಂಪುಗೆ ಅದನ್ನು ಹೇಳಬೇಕು ಅಂತ ಅನ್ನಿಸ್ತು. ಇಲ್ಲಿ ಏನಿದೆ ಅಂದ್ರೆ, ಸೃಷ್ಟಿ ಆರಂಭದಲ್ಲಿ ಭೂಮಿ ಹುಟ್ಟಿರಬಹುದು ಅನ್ನೋ ಹಿಂದೂಗಳ ಕಲ್ಪನೆಯೊಂದನ್ನ, ವೈಜ್ಞಾನಿಕವಾದ ಚಿಂತನೆಯನ್ನ ಇಲ್ಲಿ ಹೇಳೋದಕ್ಕೆ ಪ್ರಯತ್ನ ಮಾಡ್ತಾರೆ. ನಾನು ಓದ್ತೀನಿ, ನಿಮಗೆ ಅರ್ಥ ಆಗತ್ತೆ. ದೇವಾಸುರರು ಮಂದರದ ವಾಸುಕಿಯ ಮಥನ ದೈತ್ಯತೆಗೆಂದು ಮುನ್ನೊಮ್ಮೆ ತಾನುಕ್ಕಿದಂತೆ ಭೂಮಿಯನ್ನ ಆವರಿಸಿರುವ ಸಮುದ್ರವನ್ನ ಮಂದರವನ್ನೇ ಕಡಗಲ್ಲಾಗಿ ಮಾಡಿ, ವಾಸುಕಿಯನ್ನ ಹಗ್ಗವನ್ನಾಗಿ ಮಾಡಿ ದೇವಾಸುರರು ಹಿಂದೊಮ್ಮೆ ಕಡೆದರು.
ಆಗ ಈ ಸಮುದ್ರ ತಾನುಕ್ಕಿದಂತೆ ಭೂ ಜರಟ ಜಠರಾಂತರದ ಪಲ್ಲಟದ ಪರಿಣಾಮದಿಂದ ಜರಟ ಶಿಥಿಲ ಜಠರಾಂತರದ ಪಲ್ಲಟದ ಪರಿಣಾಮದಿಂದ ಪ್ರಕೋಪಿಸುತ್ತೆ. ಓರ್ ಕುದಿದು ಮೇಲ್ವಾಯ್ದು ಅಟ್ಲಾಂಟಿಕ ಅಂಬೋದಿ. ಹಾಗೆ ಸಮುದ್ರ ಕಡಿಯುವಾಗ ಅಟ್ಲಾಂಟಿಕ ಸಮುದ್ರ ಅಲ್ಲೋಲ ಕಲ್ಲೋಲವಾಗಿ ಅದು ಹೋಗಿ ಪೆಸಿಫಿಕ್ ಎಂಬುದು ಡಿಕ್ಕಿ ಹೊಡೆದುಕ್ಕಿ ಸಮುದ್ರವನ್ನು ಕಡಿದಾಗ ಏನೇನೋ ಬಂತು ಸೃಷ್ಟಿ ಆಯ್ತು ಅನ್ನೋದಕ್ಕೆ ಇವರು ವೈಜ್ಞಾನಿಕವಾದ ಏನೋ ಒಂದು ಕಲ್ಪನೆಯನ್ನು ಮಾಡೋದಕ್ಕೆ ಹೊರಟಿದ್ದಾರೆ. ಹಾಗೆ ಪೆಸಿಫಿಕ್ ಸಾಗರ ಅಟ್ಲಾಂಟಿಕಕ್ಕೆ ಡಿಕ್ಕಿ ಹೊಡೆದಾಗ ಆಗ ಆ ಮುಂದಿನ ಪರಿಣಾಮ ನೋಡಿ ಏನಾಗುತ್ತೆ ಅಂತೇಳಿ. ಆ ಕಡಲ್ ಎರಡರ ಒಡಲೊಡಲ ನೀರ್ ಅವ್ವಳಿಕೆಗೆ ಅಪ್ಪಳಿಸುವಿಕೆಗೆ ಮೇಲಾದವೋಲ್ ಓ ಕರಿಪುದು ಅದ್ರಿ ಸಮ ಊರ್ಮಿ. ಅಲೆ ದೊಡ್ಡ ದೊಡ್ಡ ಬೆಟ್ಟದಷ್ಟು ದೊಡ್ಡ ಅಲೆಗಳು ಹೇಳಿದ್ದು. ಎರಡೂ ಸಮುದ್ರಗಳು ಪರಸ್ಪರ ಹೊಡೆದಾಡ್ತವೆ. ಮಾಲಾ ಭಯಂಕರ ಸಮುದ್ರಂ ತಿಮಿಂಗಿಲಂ ತೃಣದ ಕಣವಾಯಿತೆಂಬಂತೆ ಹೋರಾಟದ ಪರಿಣಾಮವನ್ನು ಒಂದು ಪದ್ಯದಲ್ಲಿ ಹೇಳ್ತಾನೆ. ತಿಮಿಂಗಿಲ ಇಣುವಾದಂತೆ. ಹಾಗೆ ಹೊರಪೊಣ್ಣುತ್ತೆ ಹೊಮ್ಮುತ್ತೆ ಗೋಚರಿಪುದೊಂದು ಅದ್ಭುತಂ ಅದೋ ದೀಪಖಂಡಂ ಸಸ್ಯಹೀನಂ ಪ್ರಾಣರಹಿತಂ. ಸೃಷ್ಟಿಯ ಆದಿಯಲ್ಲಿ ಭೂಮಿಯಲ್ಲಿ ಒಂದು ಜೀವಿಯೇ ಹುಟ್ಟದೇ ಇರೋ ಸಂದರ್ಭದಲ್ಲಿ ಏನಾಗಿರ್ಬಹುದು ಅನ್ನೋ ಒಂದು ಕಲ್ಪನೆಯನ್ನ ವಿಜ್ಞಾನಿಗಳ ಕಲ್ಪನೆ ಎಂಬಂತೆ ಕವಿ ಕಲ್ಪನೆ ಮಾಡುತ್ತಾ ಹೇಳ್ತಾನೆ. ಹೀಗೆ ಎರಡು ದ್ವೀಪಗಳು ಪರಸ್ಪರ ಹೋರಾಡುವಾಗ ಒಂದಷ್ಟು ಒಂದು ಜಾಗ ಖಾಲಿ ಆಯಿತು. ಅಲ್ಲೊಂದು ದ್ವೀಪ ಖಂಡ ಹುಟ್ಟಿತು. ಅದು ಸಸ್ಯಹೀನಂ ಪ್ರಾಣರಹಿತಂ. ಸಮುದ್ರಾಂಬೆ ತಾಯಿ ತಾಂ ದ್ವೀಪ ಪ್ರಸವ ವೇದನೆಯಿಂದ ಒಯ್ಯನು ಉತ್ತರಿಸಿ ನೋಳ್ಪಳ ತನ್ನ ಪೊಸ ಪೆತ್ತ ಶಿಶು ದೀವಿಯಂ. ದೀವಿ ಅಂದ್ರೆ ದ್ವೀಪ, ಶಿಶು ದೀವಿ ಅಂದ್ರೆ ಚಿಕ್ಕ ದ್ವೀಪ. ತಾನು ಆಗ ತಾನೇ ಹಡೆದಂತಹ ಚಿಕ್ಕ ದ್ವೀಪವನ್ನ ಸಮುದ್ರ ಎಂಬ ಅಮ್ಮ ನೋಡಿದಳು. ಅಲ್ಲಿ ಒಂದು ದೀಪ ಹುಟ್ಟಿತು ಅಷ್ಟೇ, ಅಲ್ಲಿನ್ನು ಪ್ರಾಣ ಸಂಚಾರ ಆಗಿಲ್ಲ. ಅದಕ್ಕೆ ಮೊದಲು ಗಿಡಗಂಟಿಗಳು ಸಸ್ಯ ವನ ಅದು ಹುಟ್ಟಬೇಕು. ಅದನ್ನು ಹೇಳ್ತಾನೆ. ತನ್ನ ಹೊಸ ಪೆತ್ತ ಶಿಶುದೀವಿಯಂ, ಹೊಸದಾಗಿ ಹಡೆದ ದ್ವೀಪವನ್ನ ತಾಯ್ ಮಳಲ ಬರುನೆಲದ ಬತ್ತಲೆಯ ಬೇಸರದ ನಿರ್ಜೀವಿಯಂ ಸುಯ್ದು ಮರಗಿದ ಪಳ್ ಅಲೆಯಳ್ಳೆ ತಿದಿ ಒತ್ತಿದೊಳ್. ಅಲೆಯಲ್ಲಿ ಹಳ್ಳೆ ತಿದಿ ಒತ್ತಿದಂತೆ ಮನಸ್ಸು ಏಳು ಬೀಳಾಗೆ ಮೋಹವಶೆ ತಾಯಿ ಸಮುದ್ರಾಂಬೆ ಮುದ್ದಾಡುವಳ್ ತರಂಗಮ ಪರಿಶ್ವಂಗದಿಂ. ಪರಿಶ್ವಂಗ ಅಂದ್ರೆ ಅಪ್ಪುವಿಕೆ. ತರಂಗ ಮಾಲೆಯನ್ನ ತಾನು ಅಪ್ಪಿಕೊಳ್ಳುವಂತೆ ಏನ ನರೆ ಮೃದು ಚುಂಬನೋಚ್ಛ್ವಾಸದಿಂ. ತನ್ನುಸಿರ ಚೇತನವನ ದ್ವೀಪವತ್ಸನ ಮೇಲೆ ಆ ಹೊಸದಾಗಿ ಹುಟ್ಟಿದ ದ್ವೀಪಕ್ಕೆ ಮೃದುವಾದ ಅಪ್ಪಿಗೆ ಮುತ್ತು. ದ್ವೀಪವತ್ಸನ ದೇಹಕ್ಕೆ ಎಳ್ಳರಿಸೆ ನೊಂತು ಎಚ್ಚರಿಸುವುದಕ್ಕಾಗಿ ನೊಂತು ವ್ರತನಿಷ್ಠಳಾಗಿ ಹೀಗೆ ಎಷ್ಟೋ ದಿವಸ ಆ ದ್ವೀಪಕ್ಕೆ ಅವಳು ನೋಡ್ತಾ ಬಳಸ್ತಾ ಇರುವಾಗ ದ್ವೀಪವತ್ಸನ ದೇಹಕ್ಕೆ ಎಳ್ಚರಿಸು ನೊಂತೆ ಸಂವತ್ಸರಗಳ ತಪೋದೀಪಕ್ಕೆ ನನ್ನ ಜೀವನ ತೈಲಮಂ ಧಾರ ಎರಿಯುತ್ತ ಹರಿಯುವು ಕಾಲದ ಆಚೆಯ ನಿತ್ಯತೆಯ ನಿಧಿಗೆ ಬ್ರಹ್ಮ ಸನ್ನಿಧಿಗೆ ಇಂತು ಯುಗಗತಂ ಗತವಾಗಿ. ಎಷ್ಟೋ ಯುಗಗಳು ಕಳೆಯಿತು. ಹೀಗೊಂದು ಸ್ವದ್ವೀಪ ಹುಟ್ಟಿದ ಮೇಲೆ ಕಡಲಮ್ಮನ್ ನೋಂಪಿ ಕೈಗೂಡಿದ ಪದು ಆಹಾ ದೇವಿಗೆ ಒಡಲೋಳ್ ಉಸಿರು ಮಿಂಚು ಸಂಚರಿಸಿ. ಅಂತೂ ಎಷ್ಟೋ ಯುಗಗಳ ತರುವಾಯ ದ್ವೀಪದ ಒಡಲಿನಲ್ಲಿ ಉಸಿರು ಬಂತು. ಅದೋ ಹೊಮ್ಮಿತು ಸಸ್ಯ ದೈಸಿರಿ. ಸಸ್ಯಗಳು ಮೂಡಿತು, ಸಂಪತ್ತು ಅಲ್ಲಿ ಹಸಿರು ಕಂಡಿತು. ತುಂಬ ಅಡವಿ
ಕಳಕಳಿಸಿ ಮೆರೆಯುತ್ತಿದೆ ದೀವಿಯೊಡಲ ಮುಚ್ಚಿ ಸಿಂಗರಿಸಿ ಅಡ್ತುಂತು ಕಣ್ದೆರೆದರೇನಂತೆ ಜೀವಕ್ಕೆ ಬಾಯ್ದೆರೆಯದಿನ್ನು ಮೆಂತೆನೆ. ಆದರೂ ಇನ್ನು ಓಡಾಡೋ ಜೀವಿಗಳು ಹುಟ್ಟಿಲ್ಲ, ಮನುಷ್ಯರಿಲ್ಲ, ಪ್ರಾಣಿಗಳಿಲ್ಲ, ಹಕ್ಕಿಗಳಿಲ್ಲ. ಹಕ್ಕಿ ಮಿಗಗಳಿಗೆ ಹುಟ್ಟು ಮೂಡಿಲ್ಲದುದರಿಂದ ಎಸೆವುದಾ ದೀವಿ ಮೂಗುವಟ್ಟಂತೆ ಹೋಲು. ಒಂದು ದೀವಿ ಹುಟ್ಟಿತು, ದ್ವೀಪ ಹುಟ್ಟಿತು, ಆದರೆ ಮೂಗ. ಯಾಕೆಂದ್ರೆ ಅಲ್ಲಿ ಉಸಿರು ಸಂಚಾರ ಇನ್ನೂ ಇಲ್ಲ. ಅಷ್ಟೇ ಬಿಟ್ರು. ಅದೇ ಹೇಳಿದ್ನಲ್ಲ, ಯಾಕಿತ್ತಂದ್ರೆ ಇಲ್ಲಿ ಮಧ್ಯೆ ಸೇರಿಸಿದ್ರು ಅನ್ನೋದು ನನಗೊಂದು ಅರ್ಥಕ. ರಾಮ ಭರತರು ಅಪ್ಪಿ ಮುದ್ದಾಡುವ ಸಂದರ್ಭದಲ್ಲಿ ಈ ಅಪರೂಪವಾದಂತಹ ಈ ಭೇಟಿ ಭರತನಿಗೆ ಅತ್ಯಂತ ಸುಖಕರವಾದ ಮಾತೃ ಬಾಹುಗಳ ಬಂಧನದ ಅಪ್ಪುಗೆಯ ಸಂತೋಷದ ತುರಿಯ ಸಂತೋಷ ಸ್ಥಿತಿಗೆ ಏರುವ ಸಂದರ್ಭದಲ್ಲಿ ಎರಡು ದ್ವೀಪಗಳ ಹೊಡೆದಾಟದಲ್ಲಿ ಇಲ್ಲೊಂದು ದ್ವೀಪ ಹುಟ್ಟಿದು, ಜೀವ ಸಂಚಾರವಾಗ್ತಾ ಇದೆ ಅನ್ನೋ ಮಾತು ಇಲ್ಲಿ ಬಿಟ್ಟು. ಶಿಶಿರೋಪಚಾರಕ್ಕೆ ಕಣ್ತೆರೆದನ ಭರತನ ಅಣ್ಣನ ಲಿಂಗನದ ನೀಲದೋಲ ನೀಲ ಅನ್ನ ಕಪ್ಪು ರಾಮ, ಅವನ ತೋಲ ಉಯ್ಯಾಲೆ ಕೈ ಒಂದು ನುಡಿ ಮೊಳೆಯದ ಎಳ ಹಸುಲೆ ಮಾತೆ ಆಡ್ತಾ ಇಲ್ಲ. ಅವನೊಪ್ಕೊಂಡು ನಿಮ್ಗೆ ಅರ್ಥ ಆಗಿಲ್ಲ. ಕೈನಲ್ಲಿ ಮಗು ತಾಯ ತೂಗುವಿಕೆಯಲ್ಲಿ ಆನಂದ ಪಡುವಂತೆ ರಾಮನ ಒಪ್ಪುಗೆಯಲ್ಲಿ ಸಂತೋಷಗೊಂಡಿರುವಂತಹ ಭರತ ಒಂದು ಮಾತನಾಡ್ತಾ ಇಲ್ಲ. ರಾಮನಿಗೆ ಇಂಗಿತ ಬರಿತು ತುಟಿದೆರೆದನ ಗುಹ. ಇನ್ನು ಅವನು ಹೇಳಲ್ಲ ಅಂತ ಗೊತ್ತಾದಾಗ ರಾಮನ ಮನಸ್ಸಿನಲ್ಲಿ ಏನಿದೆ ಅಂತ ತಿಳಿದಂತಹ ಗುಹ ತಾನು ಹೇಳ್ತಾನೆ, ಭರತ ಮಾತಾಡೋ ಹಂಗಿಲ್ಲ, ಯಾಕೆಂದ್ರೆ ನಿಮ್ಮ ಅಪ್ಪನಿಗೆ ಸಂಸ್ಕಾರ ಮಾಡಿದ್ದಾನೆ, ಸುದ್ದಿ ನಿನಗೆ ಮುಟ್ಟಿಲ್ಲ, ನೀನು ಕೂಡ ತಕ್ಷಣವೇ ಎಳ್ಳು ನೀರು ಬಿಡ್ಬೇಕಾದ ಕರ್ತವ್ಯ ಇದೆ. ಇದನ್ನು ರಾಮನಿಗೆ ಹೇಳೋದಕ್ಕೆ ಯಾರಿಗೂ ಸಾಧ್ಯ ಇಲ್ಲ. ಅದಕ್ಕಾಗಿ ವಶಿಷ್ಠಾದಿಗ ಬಂದಿದ್ರು ಕೂಡ ಅವನು ಹೇಳಿಸ್ತಾ ಇದ್ದಾನೆ. ಗುಹನ ಕೈನಲ್ಲಿ ಅವನ ರಾಮನ ಆಪ್ತ ಮಿತ್ರ, ಪೂರ್ವಾಶ್ರಮದ ಮಿತ್ರ. ತುಟಿ ತೆರೆದನ ಗುಹಂ ತಾ ಕಠೋರಮಂ ಪಿತೃದೇವ ಮರಣಮಂ ಭರತ ಸಂತಾಪಮಂ ಪಿಡಿತ ವ್ರತಮಂ ತಿಜ್ಞಿಯಂ ವನಚರ ಸಹಜ ವಚನ ಕಾರ್ಪಣ್ಯದಿಂದ ಭಾವಮಯ ರಚನೆ ಔದಾರ್ಯದಿಂದ ನೀರನದೆ ಮುಗಿಲ್ಲೆಂದುದು ಅವನಜಿಗೆ ಕತ್ತಲಾದದ್ದು. ಹೇಳಿದ ಅವನಿಗೆ ಕತ್ತಲಾದದ್ದು. ಕೆಳಿಗೆ ಮೈ ನಡುಗಿತ್ತು ಅಂತೆ ಬೆಮೆರ್ದಿತು ಸೆಕೆಗೆ ಕದಡಿತು ಮನಂ. ಕೆಟ್ಟ ಸುದ್ದಿಯನ್ನು ಕೇಳಿದಾಗ ಕದಡಿತು ಮನಂ ಬೆದರಿತಾತ್ಮಂ ರಘೂದ್ವಹಂ ಸುಯ್ದೊರಗಿದನ್. ರಘುದ್ವಹನ್ ಶ್ರೇಷ್ಠ. ರಘುದ್ವಹಂ ಸುಯ್ದು ಹೊರಗಿದನ್ ಗುಹನ ತೋಳ್ಗಳಿಗೆ ವಿರಣವಾರ್ತೆಯನ್ನು ಹೇಳಿದ. ಗುಹನನ್ನೇ ಕೊಂಡು ಕಣ್ಮುಚ್ಚಾನೆ ರಾಮ. ಕಣ್ಮುಚ್ಚಿದೆಬೆಗಳಿಂದ ನಿರಂತರ ಸುರಿದುದೋ ಅಶ್ರು ಕಣ್ಣೀರು. ಶೋಕದ ಸಿಂಧು ಶಕ್ತಿ. ಶಕ್ತಿ ಅಂದ್ರೆ ಚಿಪ್ಪು, ಸಿಂಧು ಸಮುದ್ರದೊಳಗಿನ ಚಿಪ್ಪಿನಂತೆ ನಿಶಬ್ದತಾ ಬಿಂದು ಕಣ್ಣಾನೆ ಮುಕ್ತಾಫಲಗಳೊಳಗೆ ಮುತ್ತಿನಂತೆ ಕೆಳಗೆ ಬೀಳುತ್ತಾ ಸುರಿಯುವಂತೆ ಮೈ ತಿಳಿದೊಡಂ ರಾಮನ ಅನುಜಂಗೆ ಪೇಳ್ದನ್. ಪೇಳು ತಂದೆ ಪೋದನೆ ನಮ್ಮ ಸೌಮಿತ್ರಿ ಎನ್ನುತ್ತೆ ಆ ಮಕ್ಕಳಲ್ಲಿರೋ ಲಕ್ಷ್ಮಣನನ್ನು ಅಪ್ಕೊಂಡು ಅಪ್ಪ ಹೋದನು, ಅಯ್ಯೋ ಏನ್ ಮಾಡೋದು. ಮೈಥಿಲಿಯ ಮುಖ ನೋಡಿ ಸುಯ್ದು ಕುಸಿದನು. ಮತ್ತೆ ವಿಸ್ಮೃತಿಗೆ ರಾಮ ಮುಚ್ಚಿ ಹೋಗ್ತಾನೆ. ಸಂಪ್ರೀತಿಗೆ ಹೃದಯಂ ಕುದಿಹಂ ತವಿದಣ್ಣಂಗೆ ಪೇಳ್ದಂ ತಮ್ಮಂ ಅಯ್ಯಗೆ ನೀರ ನೀಯಲ್ ಅಣ್ಣ ದೇವನೇ ಎಳ್ಳು ನೀರು ಕೊಡ್ಬೇಕು, ಏಳು ನಮ್ಮನೆಂದೊಳ್ನಿಡಿಗೆ ಮಂತ್ರ ಶಾಂತನ ತೆರದೆ ಮೇಲೆಳ್ಳನ್ ಅಮೃತತ್ವದ ಅರಿವಾದವೋಲ್. ಮಾಡಬೇಕಾದ ಕರ್ತವ್ಯದ ಅರಿವಾದಂತೆ ಹೇಳಿದನು. ಹಾಗೆ ಕರ್ಕೊಂಡೋಗಿ ಕರ್ತದಲ್ಲಿ ನದಿಯಲ್ಲಿ ಸ್ನಾನ ಮಾಡಿಸಿ ಎಳ್ಳೆನೀರಿಗೆ ಬಿಟ್ಟು ಎಲ್ಲರೂ ಅಲ್ಲಿಂದ ಬರ್ತಾರೆ. ಪಿತೃದೇವ ಕೊಡ್ತಾನೆ, ಎಳ್ಳೆನೀರು ಕೊಡ್ತಾನೆ. ಆಮೇಲೆ ಪಿಂಡ ಇಡಬೇಕು. ಅರಮನೆಯಲ್ಲಿದ್ರೆ ಏನ್ ಇಡ್ತಿದ್ರು, ನಾವೇನ್ ತಿಂತೀವೋ ಅದನ್ನೇ ತನ್ನ ಈ ಎಡೆ ಕೊಡ್ಬೇಕು ದೇವರಿಗೆ. ರಾಮ ಏನ್ ತಿಂತಾನೆ, ಅಲ್ಲಿ
ರುಚಿಕರವಾದ ಸಣ್ಣಕ್ಕಿ ಅನ್ನ ಮಾಡಿ ಪಿಂಡ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಅದನ್ನೇ ಅದ್ಭುತ ಅಂತೇಳಿ ತಗೋ, ನಾ ಕಾಡೊಳಗಿದ್ದೀನಿ ಅಪ್ಪ. ಕೊಳ್ಳಿದಂ ಪಿತೃದೇವ ಕುಸುಮ ಸುಂದರ ಸದಾ ರಮಣೀಯ ಶೀತಲ ಸುಗಂಧಮಯ ಮಂದಾಕಿನಿಯ ದಿವ್ಯ ತೀರ್ಥಮಂ ಇದು ಕೊಳ್ಳು. ಗಂಗಾ ನದಿಯ ನೀರನ್ನ ಎಳ್ಳಿನ ಜೊತೆ ನಿನ್ಗೆ ಅರ್ಪಿಸ್ತಾ ಇದ್ದೀನಿ ಅಪ್ಪ, ಇದನ್ನ ಸ್ವೀಕರಿಸು. ವಿಮಲ ತೋಯಮಿದು, ತೋಯ ನೀರು ವಿಮಲ ಶುದ್ಧ, ಶ್ರದ್ಧೆ ತಾಂ ಸಪ್ರಾಣವಾಗಲು ಮೃತ ತರ್ಪಣವಿತ್ತು. ತೀರಕೇರ್ದನ್ ಸಹೋದರ ಸಹಿತ ತೇಜಸ್ವಿ ಮೇಲಕ್ಕೆ ಬರ್ತಾನೆ. ಅಲ್ಲಿ ಮುಂದಿನ ಕರ್ತವ್ಯ ಮಾಡೋದಕ್ಕೆ ಪುರೋಹಿತರಿದ್ದಾರೆ. ಬದರಿಯ ಫಲಂ ಬೆರಸಿದ ಇಂಗುಳದ ಹಿಂಡಿಯನ್ನು, ಬದರಿ ಫಲ ಪ್ಲಸ್ ಇಂಗುಳಿ ಅಂತೇಳಿ ಮರದ ಹೆಸರು. ಹಿಂಡಿಯನ್ನ ದರ್ಭಾಸ್ತರದೊಳಿಟ್ಟು ದರ್ಭಗಳ ಮೇಲೆ ಪಿಂಡ ಮಾಡಿ ಇಟ್ಟು, ಹಿಂಡಿಯಂ ದರ್ಭಾಸ್ತರದೊಳಿಟ್ಟು ಪಿಂಡವಿತ್ತ. ತಂದೆಗೆ ಹೇಳ್ತಾನೆ, ತಂದೆ ತಾನುಂಬುವುದು ಏನಿಹುದೋ ತನ್ನಿಷ್ಟ ದೇವತೆಗೆ ನಾನು ಅದೇ ನಿವೇದನ. ನಾನು ಏನು ತಿನ್ನೋ ಅದನ್ನೇ ಇಳಿಗೆ ಕೊಡ್ಬೇಕು. ನಾನು ಕುರಿ ತಿನ್ನೋದಾದ್ರೆ ಮಾರದೇವತೆಗೆ ಕುರಿಯನ್ನೇ ಕೊಡಬೇಕು. ನಾನು ಕಾಡಿನಲ್ಲಿ ತಿನ್ನೋದು ಸಣ್ಣಕ್ಕೆ ಅನ್ನ ತಿನ್ನೋದು ಇಂಗುದಿ ಫಲ, ಅದನ್ನೇ ಕೊಡ್ತೀನಿ. ನಮ್ಮ ಮುನಿಸನೆಯೇ ನಿನಗೆ ಕೊಡುವೆನ್, ಉದವಿಯ ಬಡತನದ ಬಿರ್ದನೊಪ್ಪಿಸಿಕೋ. ಬಿರ್ದು ಮುಷ್ಟಾನ್ನ ಭೋಜನ. ತದನಂತರ ದುಃಖಿಗಳು ಪರ್ಣಕುಟಿಗೆ ಹಿಂದೆ ಬಂದರು. ಇಲ್ಲಿ ವಿಚಾರ ಮಾಡುವಂತಹ ಅಂಶ ಏನಿಲ್ಲ, ಕಥಾಭಾಗವನ್ನು ಮಾತ್ರ ನಾನು ಬೇಗವಾಗಿ ಮುಂದುವರಿಸಿ ಹೋಗ್ತಾ ಇದ್ದೇನೆ. ಗುರು ವಸಿಷ್ಠಂ ಬೆರೆಸಿ ಪುರಜನರ್ ಪರಿಜನರ್ ಗುರುಜನರ್ ಕೌಸಲ ಸುಮತ್ರಿಯರ್ ಮೇಣ್ ಕೈಕೆ ಮೊದಲಾದ ಮಾತೆಯರ್ ಮಹಿಳೆಯರ್ ಕಾಲ್ ನಡೆದೆ ಬಂದರಲ್ಲಿಗೆ. ಅಷ್ಟು ಬೀಳ್ತಿಗೆ ಅಲ್ಲಿಗೆ ಇವರೆಲ್ಲರೂ ಬರ್ತಾರೆ. 3 ಜನ ತಾಯಂದ್ರು ಪ್ಲಸ್ ಸಹಜನರು 3 ಜನರು ಎಲ್ಲ ಅಲ್ಲಿಗೆ ಬರ್ತಾರೆ. ಕೌಸಲ್ಯ ಅಡಿಗೆರಗಲ ರಾಮ ತಾಯಿಗೆ ನಮಸ್ಕಾರ ಮಾಡ್ತಾನೆ. ಎಷ್ಟು ಹೃದಯ ಸ್ಪರ್ಶಿಯಾದಂತ ಸಂದರ್ಭ. ಬೆಂದೆದೆಯ ತಾಯಿ ಮಲಿನ ವಸನದ ಮಲಿನ ಮುಖದ ಕರುಣಾಮೂರ್ತಿ ಕಿಬಿ ಕಳುತ ತೆಬ್ಬಿದಳ್ ಕಂದನಂ ಹೋದಾಸೆ ಬರ್ಕಾಸೆಯಂ ತಪ್ಪುಗೋರು. ರಾಮ ಬರ್ತಾನೇನು ಒಂದು ಚಾನ್ಸು ಅಂತ ಇನ್ನೂ ಆಸೆ. ಅದಕ್ಕೆ ಹೋದಾಸೆ ಬರ್ಪಾಸೆಯಂ ತಪ್ಪುಗೋಲು ಬಿದಳ್ ರಾಮನಂ ನಮಿಸಿದರ ಸೌಮಿತ್ರೆಯು ಸೀತೆಯು ಹಿರಿಯತಾಯಾತನಂ ಪರಸಿ ಸೊಸೆಯಂ ನೋಡಿ ಕೋಪ್ತು. ನನ್ನ ಮಗಂದ ಕತೆ ಅದರ ಶಾಪ, ಆದ್ರೆ ಇವಳಿಗೆ ಬೇಕಾಗಿತ್ತು ವನವಾಸ. ಮುಂಡಾಡಿ ಗೋಳಿಟ್ಟ ಹೊರಸು ಕುವರಿಯ ಗತಿಗೆ ರಘುಜಂ ಸುಮಿತ್ರೆಗಂ ಅಭಿವಂದಿಸಿ ಹುಡುಕಿ ನೋಡಿ. ರಘುಜಂ ತಾನು ಸುಮಿತ್ರೆಗೆ ಅಭಿವಂದಿಸಿ ಹುಡುಕಿ ನೋಡಿ. ದೂರದೋಳ್ ತಲೆಬಾಗಿ ನಿಂತ ಪಶ್ಚಾತ್ತಾಪ ಶೋಕ ಭಾರಾಕ್ರಾಂತ ಗಾತ್ರಿಯಂ ಕೈಕೆಯಂ. ಇಷ್ಟು ನಡೀತಾ ಇರುವಾಗ ಕೈಕೇಯಿ ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಲ್ಲ. ಆನೆ ಇಷ್ಟೆಲ್ಲ ಕಷ್ಟಕ್ಕೆ ಕಾರಣಲಾಗಿರುವಾಗ ಈ 2 ಜನ ರಾಣಿಯರ ಜೊತೆ ಅವಳು ಬಂದು ನಿಂತ್ಕೊಂಡು ನಮಸ್ಕಾರ ತಗೊಳಕ್ ಸಾಧ್ಯ ಇಲ್ಲ. ಅವಳಿಗೆ ಮುಖ ಕಪ್ಪಿಟ್ಟಿದೆ, ಏನ್ ಮಾಡ್ಬೇಕಂತ ಗೊತ್ತಾಗ್ತಾ ಇಲ್ಲ. ದೂರದಲ್ಲಿ ನಿಂತಿದ್ದಾಳೆ. ನನ್ನನ್ನ ಕ್ಷಮಿಸ್ತಾರೋ, ಕಾಲಿಂದ ಒದಿತಾರೋ, ಏನ್ ಮಾಡ್ತಾರೋ. ಕೈಕೆಯಂ ಭರತನಂಬೆಯಂ ಬಳಿಗೈದಿದನ್ ಕರುಣಿ ಪಾಪಿಯಂ ಬೆಂಬಿಡದ ಬಿಂಬಾಲಿಸಿ ಅಟ್ಟಿ ಹಿಡಿಯುವ ಕೃಪಾ ಕೇತುವೋಲ್ ಮುಟ್ಟಿ ಹಿಡಿದಂ ಪಾದಯುಗ್ಮಮಂ. ಇವಳೆರಡು ಪಾದಗಳನ್ನು ಹಿಡ್ಕೋತಾನೆ. ಕೃಪಾ ಕೇತುವೋಲ್, ಎಷ್ಟು ಚೆನ್ನಾಗಿದೆ. ಕೇತು ಅಂದ್ರೆ ಧ್ವಜ. ಕೇಕೆ ನೃಪಕುಮಾರಿ ರಾಮಾಂಗ್ರಿಗೆ ಅಂಗ್ರಿಪಂ, ಅಂಗ್ರಿಪ ಅಂದ್ರೆ ಮರ, ಎಡೆದಳ್ ಬಿದ್ದಳು. ಮರ ಬೀಳ ಹಾಗೆ ರಾಮನ ಪಾದಕ್ಕೆ ಕೈಕೆ ಬಿದ್ದಳು. ಇನ್ನೊಂದ್ಸಲ ಓದ್ತೀನಿ. ಕೆಡೆದಳ ಕೇಕೆಯ ನೃಪಕುಮಾರಿ ರಾಮಾಂಗ್ರಿಗೆ ಅಂಗ್ರಿಪಂ. ಸಗ್ಗದಗ್ಗಿಯ ಹೊಯ್ಲಿ ನುರುಬೆಗೆ ಸಿಡಿಲ್ ದುರುಳಿ ಬೀಳುವಂತೆ. ಸಗ್ಗದ ಅಗ್ಗಿಯ, ಅಗ್ಗಿ ಅಂದ್ರೆ ಅಗ್ನಿ,
ಅಗ್ನಿಯ ಹೊಡೆತಕ್ಕೆ ಉರುಳಿ ಬೀಳುವ, ಅಂದರೆ ಶಿಡಿಲ ಹೊಡೆತಕ್ಕೆ ಬೀಳುವ ಮರದಂತೆ ಉಪಕ್ಕಂತ ರಾಮನ ಪಾದಗಳ ಮೇಲೆ ಬಿದ್ಲು. ಕೈಕೆ ತಾಂ ಕಂಡಳೇನೋ ಶಾಂತವಾದಳ್, ಮಗನನ್ ಎಕ್ಕಟಿ ಸನ್ನೆಗಣ್ಣಿಂ ಕರೆದು ರಾಮ ಯತಿರೂಪನಂ ನಿಡಿದು ನೋಡಿ, ಕೈ ಮಿಗಿದಳಲ್ಲಿ ಕಂಡವರೆಲ್ಲ ಬೆರಗು ಬಿಲ್ಲಾಗೆ. ಎಲ್ಲರಿಗೂ ವಿಸ್ಮಯ ಆಗೋ ಹಾಗೆ ಕೈ ಮುಗಿದು ನಮಸ್ಕಾರ ಮಾಡ್ತಾಳೆ. ಮಾತೆಯ ಮೌನ ವೀಣೆಯನೇ ಮಿಡಿವನೆಂಬವೋಲ್ ಭರತ ನಾಡಿದ ತಾಯಿ ಸೂಚನೆ ಕೊಟ್ಟಿದ್ದನ್ನ ಅರಿತುಕೊಂಡು ಭರತ ವೀಣೆಯಂತೆ ಮಧುರ ನುಡಿಯಲ್ಲಿ ಹೇಳುತ್ತಾನೆ. ಭರತ ನಾಡಿದಂ ಏನನ್ನ ತೋಡಿದಂ ತನ್ನದೆಯ ಭಾವಾಭಿಲಾಷೆಯಂ, ಆಡಿದನಲ್ಲ ತನ್ನದೆಯ ಭಾವದ ಅಭಿಲಾಷೆಯಂ ತೋಡಿಕೊಂಡ ರಾಮನಲ್ಲಿ. ಸರೋವನಂ ಕೋಡಿ ವರಿಯಲ್ಕೆ, ನೀರು ಸರೋವರದಿಂದ ಕೋಡಿ ಹರಿಯುವ ಹಾಗೆ ಅವನ ಹೃದಯದಿಂದ ದುಃಖಿ ಚಿಮ್ಮಿತು. ಅಳು ಕೇಳ್ದ ಮೌಕಸರಿಗೆ ಎರ್ದೆ ಮದುಗಿದಂತೆ ನಲಿದತ್ತು. ವನೌಕಸರ್ ಅಂದ್ರೆ ಸನ್ಯಾಸಿಗಳು ಅಂತ. ಇದನ್ನೆಲ್ಲ ಸಾಕ್ಷಿಯಾಗಿ ನೋಡ್ತಾ ಇಲ್ಲಿರುವ ನೂರಾರು ಯತಿಗಳು ನಿಟ್ಟುಸಿರು ಬಿಟ್ಟು ನೋಡ್ತಾ ಇದ್ದಾರೆ. ವನೌಕಸರ್ ಎರ್ದೆ ಮುರುಗಿದಂತೆ ನಲಿದತ್ತು, ದಾರುಣ ಕಥೆಗೆ ನೀಣಾನ್ ಕಥನ ಕಲೆಯ ರಮ್ಯತೆಗೆ. ಋಷಿಗೋಷ್ಠಿ ಮೌನವಾಗಿದೆ. ಭರತ ವಚನ ವೇದವನ್ನು ಹೇಳ್ತಾನೆ, ರಾಮನ ಆಲೈಸ್ತಾನೆ. ಲೋಕ ರೋಮಾಂಚಕರ ವಾಣಿಯಂ ಭವಿಸಿದ ಧರ್ಮದ ಆಮೋದಮಂ, ತಾನ್ ಅಯೋಧ್ಯೆಯನ್ನುಳಿದ ದಿನದಿ ಮೊದಲ್ ಮಾಡಿ ಚಿತ್ರಕೂಟಕ್ಕೆ ಭರತನ ಆಗಮನದವರೆಗೆ ಎಲ್ಲವನ್ನು ಹೇಳ್ತಾನೆ. ಎಲ್ಲ ಆಗಿ ಬಂದು ಅಪ್ಪನಿಗೂ ಸಂಸ್ಕಾರ ಮಾಡಿ, ಈಗ ಇಲ್ಲಿ ಬಂದಿದ್ದೇನೆ ಅಣ್ಣ, ನೀನು ಕರ್ಕೊಂಡು ಹೋಗಕ್ಕೆ. ತುದಿ ಬೆರಳ ಮೇಲೆ ಕೊರಳೆತ್ತಿ ನಿಂತಿರೆ, ಮೌನಿ ರಾಮನಂ ಮನಂ ಮಗ್ನವಾದತ್ತು ಚಿಂತಾಬ್ಧಿ ತಲಕ್ಕೆ. ರಾಮನ ಮನಸ್ಸು ಚಿಂತೆ ಎಂಬ ಸಮುದ್ರದ ತಳಕ್ಕೆ ಇಳಿದಿರುವಾಗ ಪಿತೃವಾಕ್ಯ ಪರಿಪಾಲನ ನಿಗಳದಿಂ ಧರ್ಮದ ಅನ್ನಲ್ಲ ಬೆಂಕಿಗೆ, ನಿಗಳ ಅಂದ್ರೆ ಸಂಕೋಲ್, ಸಂಕೋಲೆಗೆ ಬದ್ಧನಾಗಿ ಕಟ್ಟುಗೊಂಡಿಹನು ಇನ ಕುಲದ ರಾಮನು. ಹಿರಿಯದ ಐರಾವತಂ ಹೋರಾಡಿ ತರ್ಪುದಂ ಕಾಣುತ್ತೆ. ಗುರು ವಸಿಷ್ಠ ನಾಡಿದಂ. ಈ ಸಂದರ್ಭದಲ್ಲಿ ಮಾತಾಡಬಹುದಾದರೂ ಯಾರಿಂದಲೂ ಆಕ್ಷೇಪಣೆ ಆಗದೆ ಇರುವಂತಹ ಮಧ್ಯವರ್ತಿಗಳು ತುಂಬ ತೊಲಗಿರಬೇಕು. ಬ್ರಹ್ಮರ್ಷಿ ವಸಿಷ್ಠರ ಮುಂದನ ಮಾತನ್ನು ಹೇಳ್ತಾರೆ. ಮಾವುತಂ ಸ್ತೋತ್ರದಿಂ ತಿವಿಯುವಂತೆ, ಪಟ್ಟುಕೊಂಡ ಐರಾವತಕ್ಕೆ ಮಾವುತ ತನ್ನ ಭರ್ಚಿಯಿಂದ ಇರಿಯುವ ಹಾಗೆ ರಾಮನಿಗೆ ಎಚ್ಚರಿಸ್ತಾರೆ. ನೆನೆ ನೈಜ ಧರ್ಮಮಂ, ಆಚೀಚೆ ಯೋಚನೆ ಮಾಡೋದಲ್ಲ, ಧರ್ಮವೇ ನೇರವಾಗಿ ನಾವು ಯೋಚನೆ ಮಾಡಬೇಕಾದ್ದು. ಜನ್ಮದುದ್ದಾಶಿದ್ದೇಶಮಂ ಅಪನ ಕುಲ ನೃಪಸೂನು, ಸೂರ್ಯವಂಶದಲ್ಲಿ ಹುಟ್ಟಿದಂತಹ ರಾಜಕುಮಾರ ತನ್ನ ಕರ್ತವ್ಯಗಳನ್ನೆಂದೂ ಮರೆಯತಕ್ಕದಲ್ಲ. ಇಂತಹ 1000 ದುಃಖಗಳನ್ನ ಅದು ಹೊಟ್ಟೆಲಿ ಇಟ್ಕೋಬೇಕು, ಅಳ್ತಕ್ಕದ್ದಲ್ಲ. ತಪನ ಕುಲ ನೃಪಸೂನು ಎಡಿಸುವೆಯ ಹಾಡೋಳ್ ಅಲೆದು ಆಯು ಪ್ರಮಾಣಮಂ, ಪ್ರಜೆಗಳನ್ನ ರಕ್ಷಣೆ ಮಾಡುವ ಕರ್ತವ್ಯವನ್ನು ಬಿಟ್ಟು ಜೀವನವೆಲ್ಲ ನೀನು ಕಾಡೊಳಗೆ ಹರಿತಾರೆ. ಲೋಕದುದ್ಧಾರಕ್ಕೆ ನೀನು ಹುಟ್ಟಿರೋದ, ಏನ ಆತ್ಮ ಸಂಸ್ಕೃತಿಗೆ ನೈವೇದ್ಯ ಭಕ್ತಿಯ ನೆನೆ. ಶಿಷ್ಯನಾತ್ಮ ಪೊಕ್ಕುದಾಚಾರ್ಯನ ವಾಕ್ ಇಂಗಿತ, ಮಾತಿನ ಇಂಗಿತ ಅವನ ಮನಸ್ಸಿನ ಆಳಕ್ಕೆ ಹೋಯ್ತು. ನೀನು ಕಾಡಲ್ಲಿರೋ ಧರ್ಮ ಅಲ್ಲ, ಧರ್ಮ ಊರಿಗೆ ವಾಪಸ್ ಬರೋದು. ತಂದೆ ಸತ್ತಾಗ ರಾಜನಾಗಿ ಪ್ರಜೆಗಳನ್ನು ರಕ್ಷೋದೆ ನಿನ್ ಧರ್ಮ ಅನ್ನೋ ಮಾತು ಅವನ ಮನಸ್ಸಿಗೆ ಬಂತು. ಇಂಥ ಮಾತುಗಳಿಗೆ ಬಗ್ಗುವನೇ ರಾಮ. ಅವನಿಗೆ ಧರ್ಮ ಗೊತ್ತು, ಧರ್ಮದ ನಿಜ ರೂಪ ಗೊತ್ತು. ಪಿತೃವಾಕ್ಯ ಪರಿಪಾಲನೆಗಿಂತ ಮಿಗಿಲಾದ ಧರ್ಮ ಇನ್ನಿಲ್ಲ. ಆದ್ದರಿಂದ ಇಂಥ 4 ಬ್ರಹ್ಮರ್ಷಿಗಳು ಏಕಕಾಲದಲ್ಲಿ ಹೇಳಿದ್ರು ಬಗ್ಗುವನಲ್ಲ ರಾಮ, ಶ್ರೀರಾಮ, ಬರೀ ರಾಮನಲ್ಲ. ಧನ್ಯನಾಂ ನಿಮ್ಮ ಕರುಣ ಶಿಶು, ಪೂಜ್ಯರ ಆಶೀರ್ವಾದ ಹಸ್ತದೋಲದಿ ಸದಾ ಸುಕ್ಷೇಮಿ, ಯಾವಾಗಲೂ ನಿಮ್ಮ ಹಸ್ತದ ತೋಳಿನ ರಕ್ಷೆಯಲ್ಲಿ ಕ್ಷೇಮಿ, ಬಲಿ ಸುಖಿ. ಅದಗಳನ್ನು ಎಷ್ಟು ಕಂಡುಕೊಂಡಿದ್ದಾರೆ.
ನಿಮ್ಮಿಂದ ಬಲಿ ಶೂರ ಸುಖಿ ಮತ್ತೆ ಧರ್ಮ ಸಂಪ್ರೇಮಿ ಅದನ್ನು ನಾನು ತಪ್ಪಿಸಿಕೊಳ್ಳುವುದಿಲ್ಲ. ಮಾತ್ರ ಶೋಕಾಗ್ನಿಯಂ ಮುಟ್ಟಿದದೆ ಬೇಯುತಿಹುದಾದೊಡಂ. ಅಮ್ಮನಿಗೆ ಬಂದಂತಹ ನೋವನ್ನು ನಾನು ಕಾಣ್ತಾ ಅನುಭವಿಸ್ತಾ ಇದ್ರು ಕೂಡ ಎರಡು ಪ್ರಜೆಗಳೀ ಪ್ರೀತಿಗಾತ್ಮ ಅಯೋಧ್ಯ ನಗರ ತಣ್ಗೆ ತೇಲುತ್ತಿಹುದಾದೊಡಂ. ಮೇಲಿನ ವಾತ್ಸಲ್ಯಕ್ಕಾಗಿ ನನ್ನ ಮನಸ್ಸು ಅಯೋಧ್ಯೆಗಳಿಗೆ ತಿರುಗುತ್ತಿದ್ದರೂ. ಮೂರು ಭರತ ಬಂಧು ಪ್ರೇಮ ಪಣಿ ನನ್ನ ಸುವಮಂಬಿಗಿರುತ್ತಿ ಮುತ್ತಿ ಸುತ್ತಿ ನುಂಗುತ್ತಿಪ್ಪುದಾದೊಡಂ. ಭರತನ ಅಪಾರವಾದ ಭ್ರಾತೃ ಪ್ರೇಮ ಬೆಂಬ ಸರ್ಪ ನನ್ನನ್ನು ಸುತ್ತಿ ಬಿಗಿಯಾಗಿ ಹಿಡಿದು ಸೆಳೆಯುತ್ತಿದ್ದರೂ ಕೂಡ. ನಾಲ್ಕು ಪಿತೃವಾಕ್ಯ ಪರಿಪಾಲನಾರ್ಥಂ ಆಂ ವನವಾಸಿ 14 ಪರಿಸಂಬರಂ. ಇದೇ ನಿರ್ಣಯ, 14 ವರ್ಷ ತಂದೆಯ ಮಾತಿಗಾಗಿರ್ತೇನೆ ಅನ್ನೋದು ಅದೇ ಧರ್ಮ ನನಗೆ ಗೊತ್ತು. ಆ ಧರ್ಮವನ್ನ ನಾನು ಹಿಡ್ಕೊಂಡಿದ್ದೇನೆ. 520ರಲ್ಲಿದ್ದೇನೆ. ಹಿರಿಯ ತಾಯಿ ನಿಯತಿಯ ಹಸ್ತದೊಳೊಂದು ಕೈದು ತಾಂ. ಕುವೆಂಪು ಹೀಗೆ ಚಿಂತನೆ ಮಾಡ್ತಾ ಎಲ್ಲಿಗೆ ಬಂದಿದ್ದಾರೆ ನೋಡಿ. ಕೈಗೆ ಮಗನಿಗೆ ಪಟ್ಟ ಬೇಕು ಅಂತ ಯಾಕೆ ಇಷ್ಟಪಟ್ಲು ಅಂದ್ರೆ, ಅದು ದೇವಾದಿ ದೇವತೆಗಳ ಇಡೀ ಜಗತ್ತಿನ ಅಪೇಕ್ಷೆ. ರಾಮ ಕಾಡಿಗೆ ಹೋಗ್ಬೇಕು, ಅಲ್ಲಿ ಅಪಾರವಾದ ರಾಕ್ಷಸರನ್ನ ಕೊಂದು ನೆಮ್ಮದಿಯನ್ನ ಋಷಿ ಜನಕ್ಕೆ ಉಂಟು ಮಾಡಬೇಕು, ಕಡೆದಾಗಿ ರಾವಣನ ಸಂಹಾರ ಆಗ್ಬೇಕು. ಅದಕ್ಕಾಗಿ ರಾಮ ಕಾಡಿಗೆ ಹೋಗ್ಬೇಕು. ಕಾಡಿಗೆ ಹೋಗೋದಾದ್ರೆ ಹೇಗೆ ಅಂದ್ರೆ ಅನಿವಾರ್ಯವಾಗಿ ಕೈಕೆಯ ಬಾಯಿನಲ್ಲಿ ಇಂತಹ ಒಂದು ಕೆಟ್ಟ ಮಾತುಗಳನ್ನು ಹೇಳಿಸಿ ಅದರಿಂದ ರಾಮ ಕಾಡಿಗೆ ಹೋಗುವ ಮಾಡಿದ್ದು. ಅವಳು ಒಂದು ನೆಪವಾದ್ಲೆ ಹೊರತು ಕೈಕೆ ಇದು ತಪ್ಪಿಲ್ಲ, ಸ್ವಇಚ್ಛೆ ಅವಳು ಮಾಡಿದ್ದಲ್ಲ. ಅದು ಕೇವಲ ದೇವತೆಗಳ ಪ್ರೇರಣೆಯಿಂದ ಬಂದ ನುಡಿವಾಣು. ಈಗ ಇಂದ್ರ ಶತ್ರುರ್ವರ್ಧಸ್ವ ಅಂತ ಯಜ್ಞ ಮಾಡ್ತಾನೆ. ಇಂದ್ರನಿಗೆ ಕೊಲ್ಲುವಂತಹ ಶತ್ರು ನನಗೆ ಹುಟ್ಲಿ ಅಂತ ಅವನು ಬೇಡ್ಬೇಕು. ಆದರೆ ವಾಣಿ ಅವನ ವಾಣಿಯಲ್ಲಿ ಕೂತ್ಕೊಂಡು ಇಂದ್ರನಿಗೆ ಶತ್ರುವಾದಂತಹ ಅವನು ಹುಟ್ಲಿನ್ನುವಾಗ ಬಾಯಿ ತಪ್ಪಿಸಿ ಅವನು ಇಂದ್ರಶತ್ರು ವೃದ್ಧಸ್ವ, ಇಂದ್ರನೇ ಶತ್ರುವಾಗಿ ನನ್ನ ಸಂಹಾರ ಮಾಡುವಂತಹ ಅರ್ಥ ಬರಂಗೆ ತಿರುಗಿಸ್ತಾರೆ ಅಂತೇಳಿ. ಹಾಗೆ ವಿಧಿ ಕೈಕೆಯ ಬಾಯಿನಲ್ಲಿ ಕೆಟ್ಟ ಮಾತುಗಳು ಬರಹಂಗ್ ಮಾಡಿ ಅವಳ ಸ್ವಇಚ್ಛೆಯಿಂದ ಅಲ್ಲ, ರಾಮನ ವನವಾಸ ದೇವತೆಗಳ ಉದ್ದೇಶವಾಗಿದ್ದನ್ನು ಸೂಚನೆಯನ್ನ ಇಲ್ಲಿ ಕೊಡ್ತಾನೆ. ಹಿರಿಯ ತಾಯಿ ನಿಯತಿ ಹಸ್ತದೊಳೊಂದು ಕೈದು ತಾಂ. ನಿಯತಿ ಬ್ರಹ್ಮ ಸೃಷ್ಟಿ ಕಾರಣ, ಅದರ ಒಂದು ಕತ್ತಿ. ಕೀರ್ತಿಯಂ ಮೇಣ್ ಜನಪ್ರೀತಿಯಂ ತೆತ್ತಾಕೆ. ನಾನು ಹೀಗೆ ಮಾಡಿದ್ರೆ ಜನ ಬೈತಾರೆ, ಬೈಲಿ. ಕೊಲ್ತಾರೆ, ಕೊಲ್ಲಿ. ಬದುಕಿರೋವರೆಗೂ ಕೆಟ್ಟೋಳು ಅಂತಾರೆ, ಅನ್ಲಿ. ಆದರೆ ಲೋಕ ಕಲ್ಯಾಣಾರ್ಥವಾಗಿ ಈ ಮಂಗಳ ಕಾರ್ಯವನ್ನು ಮಾಡಲೇಬೇಕು. ನೋಡಿ ಹೇಗಿದೆ ಅವಳ ಆಲೋಚನೆ. ಜನಪ್ರೀತಿಯಂ ತೆತ್ತಾಕೆ, ಕಳೆದುಕೊಂಡವಳು. ತಾಂ ಧನ್ಯಂ. ಇದೆಲ್ಲ ಅವಳಿಗೆ ಗೊತ್ತಿತ್ತು ಅಂತ ನಾವು ಅನ್ಕೊಳ್ಳೋದು ಬೇಡ. ಅವಳಿಗೆ ಗೊತ್ತಿಲ್ಲದ ಹಾಗೆ, ಅರಿವಿಲ್ಲದ ಹಾಗೆ ನಿಯತಿ ಮಾಡಿದ ಕೆಲಸ. ಕಜ್ಜ ಮಾವುದಕ್ಕಾಗಿ ನೀಗಿದನೋ ತಂದೆ ಅಸುವಂ. ತನ್ನ ತೇಜವನ್ನೆಲ್ಲ ತಾನೀಡಾಡಿದಳು ತಾಯಿ ಕೌಸಲ್ಯೆ. ತಂದೆ ಯಾಕಾಗಿ ಸತ್ನು, ಕೌಸಲ್ಯ ಯಾಕಾಗಿ ತನ್ನ ಜೀವದ ಸರ್ವಸ್ವವನ್ನು ಕಳ್ಕೊಂಡು, ಕೈಗೆ ಯಾಕಾಗಿ ಹೀಗೆ ಮಾತಾಡಿದ್ಲು. ಇದೆಲ್ಲ ಯಾವುದೋ ಮಂಗಳದ ಸೃಷ್ಟಿಯ ನಿಯತೆಯ ಉದ್ದೇಶದ ಗುರಿಯ ಸಾಧನೆಗಾಗಿ. ಪನ್ನ ಮೆನ್ನಿಂದಾಗುದೈ ಕೇಳ್ ಸಹೋದರನೇ. ಇದೆಲ್ಲ ಉದ್ದೇಶ ಇದ್ದೇ ಆದ್ರಿಂದ ಅವಳು ಧನ್ಯೆ, ನನ್ನ ತಾಯಿ ಕೈಕೆ ಧನ್ಯೆ, ಸರ್ವ ಸನ್ಮಾನ್ಯೆ. ಮರವುದು ತುದಿಯೋಳ ನನ್ನಿ. ನಿಮ್ಗೆ ಗೊತ್ತಾಗಲ್ಲ, ಕಡೆಗೆ ಗೊತ್ತಾಗುತ್ತೆ ಇದ್ರ ಸತ್ಯ ಏನು ಅಂತೇಳಿ. ಕೈಗೆಗಿಂತ ದೊಡ್ಡವರು ಯಾರೂ ಇಲ್ಲ, ನಾನು ತಿಳ್ಕೊಂಡಿದ್ದೇನೆ ಅಂತ ಹೇಳಿದ. ಕೇಳ್ ಸಹೋದರನೇ, ರಾಮನಿ ಪೂಕೆ ದಲ್. ರಾಮನ ಈ ಪೂಣ್ಕೆ ಪ್ರತಿಜ್ಞೆ ದಲ್, ನಿಶ್ಚಯವಾಗಿಯೂ ಕೂಡ ಏನಾಗ್ತದೆ, ಸುಸ್ಥಿರ ಮೇರುವೋಲ್. ಮೇರು ಪರ್ವತವಂತೆ ಸ್ಥಿರವಾಗಿರುವಂತಹದ್ದು. ನಾನು ಈ ನನ್ನ ಪ್ರತಿಜ್ಞೆಯಿಂದ ವನವಾಸ ಗಮನದಿಂದ ಹಿಂದಕ್ಕಾಗೋದಿಲ್ಲ ಹೇಳಿ.
ಮತ್ತೆ ಇನ್ನು ಸ್ವಲ್ಪ ಎಳ್ದಾಡೋದಕ್ಕೆ ಪ್ರಯತ್ನ ಮಾಡ್ತಾರೆ ವಸಿಷ್ಠರು. ಜಾಬಾಲಿ ನಿನಗೆ ಮೊದಲೇ ಹೇಳಿರಲಿಲ್ಲ ಬರ್ತಾ ರಾಮನ ಮನಸ್ಸು ಗಟ್ಟಿ ಅಂಥೇಳಿ. ಜಾಬಾಲಿ ದೇವರಿಲ್ಲ ಅಂತ ವಾದ ಮಾಡುವಂತಹ ಒಬ್ಬ ಋಷಿ. ಆದರೆ ದಶರಥನ ಆಸ್ಥಾನದೆಲ್ಲ ಮಂತ್ರಿಗಳಲ್ಲಿ ಅವನು ಒಬ್ಬ ಇದ್ದು ಬಹುವಾಗಿ ಮಾನ್ಯತೆಯನ್ನು ಪಡೆದವನಾಗಿದ್ದಾನೆ. ಅವನು ದೇವರಿಲ್ಲ ಅಂದ ಮಾತ್ರಕ್ಕೆ ಲೌಕಿಕವಾದ ನಡವಳಿಕೆಗಳಲ್ಲಿ ಅಧರ್ಮ ಮಾಡಬೇಕು ಅನ್ನೋದಿಲ್ಲ. ಅದು ನಮಗೆ ಅರ್ಥ ಆಗದೆ ಇರುವಂತಹ ತತ್ವ ದರ್ಶನ. ಮುನ್ನಮ್ಮುರದ ನಿಲ್ಲವೇ ನಿನಗೆ ಜಾಬಾಲಿ ರವಿಯನ ಅತ್ತಾದ್ರಿಯ ಮೂಡೆಂದು, ಸೂರ್ಯನನ್ನ ಪಶ್ಚಿಮದಲ್ಲಿ ಹುಟ್ಟು ಅಂತ ಕಾಣಬಾರ್ದು ಅಂತ ನನಗೆ ಹೇಳಿದ್ದಾರೆ ಅಲ್ವಾ ಜಾಬಾಲಿ. ಅಂದ್ರೆ ರಾಮನ ಮನಸ್ಸನ್ನ ಚೇಂಜ್ ಮಾಡೋಕ್ ಸಾಧ್ಯ ಇಲ್ಲ ಅಂತ ಹೇಳಿದ್ರಲ್ವ. ಬಿಟ್ಬಿಡು. ಅನಂತಮಂ ಶಾಂತದಲ್ಪ ಕೆಳವ ಸಾಹಸ ಸಾಲ್ಗು. ಅನಂತವನ್ನ ಶಾಂತಕ್ಕೆ ಎಳೆಯುವ ಪ್ರಯತ್ನ ಸಾಕು. ಶೋಕಮಂ ಬಿಟ್ಟೆನ್ನೆ ಪೆಳ್ದಂತು, ಮುಂದೆ ತಾನಪ್ಪಗಳು ಕೇಳೋಕಕ್ಕೆ ನಿನಗೆ ಕೋಸಲೆಗೆ. ಭರತನಿಗೆ ಇಷ್ಟನ್ನ ವಸಿಷ್ಠ ಹೇಳ್ತಾರೆ, ನೀನು ಹೊರಡು, ವಾಪಸ್ಸು ರಾಮ ಬರೋದಿಲ್ಲ, ಊರಿಗೆ ಹೊರಡು. ತೋಳ್ಗಳಿಂ ತಬ್ಬಿದಂತ ನೀರ್ವರೊಂದೆಂದು ತೋರಿಸುವುದಕ್ಕೆ, ಗುರುವಾಕ್ಯದೋಳ್ ಶ್ರದ್ಧೆ ಸಂಭವಿಪಂತೆ ಸೋದರಿಗೆ. ರಾಮಪಾದ ಸ್ಪರ್ಶ ಮಹಿಮಾನ್ವಿತಂಗಳಂ ದಿವ್ಯ ಪಾದಕೆಗಳಂ ದೇವ ನಡಿ ದೇವಂಗೆ ಪಡಿ ಎನ್ನುತ್ತ ರಾಮನಿಗೆ ಪ್ರತಿ ಎಂಬಂತೆ ಅವನ ಪಾದಕೆಗಳನ್ನ ಕೈಯಲ್ಲಿ ತಗೊಂಡು ನಾನಿದನ್ನೇ ರಾಮ ಅಂತ ಹೇಳಿದು ಇದ್ರ ಮೂಲಕವಾಗಿ 14 ವರ್ಷ ಆಡ್ತೇನೆ. 3 ದಿವಸ ರಾಮ ಬರದೆ ಹೋದ್ರೆ ಅಗ್ನಿಗೆ ಅರ್ಪಣೆ ಮಾಡ್ಕೊಳ್ತೇನೆ ಅಂತೇಳಿ ಪ್ರತಿಜ್ಞೆ ಮಾಡಿ ದೇವತೆಗಳಿಗೆ, ವನದೇವತೆಗಳಿಗೆ ಎಲ್ಲರಿಗೂ ಕೂಡ ಸಾಕ್ಷಿಯಾಗಿ ಹೋಗಿ ಕರೀತಾನೆ. ಆಲಿಸಿಂ ಅಮರರಿರ ದೇವತೆಗಳ, ಗಗನ ಗಿರಿ ನದಿ ವನಸ್ಥಳಗಳಿರ, ಮುನಿಗಳಿರ, ಆಚಾರ್ಯರಿರ, ಧರ್ಮ ದೇವತೆಗಳಿರ, ಮಾತೃ ದೇವತೆಗಳಿರ ಇತ್ಯಾದಿ ಇತ್ಯಾದಿ. ಪೂಜ್ಯ ಪಾದಕೆಗಳಂ ಪೂಜ್ಯ ಪಾದಂಗೆತ್ತು ಅವನನ್ನಾಗೆ ತಿಳಿದು ಸಿಂಹಾಸನದೊಳ್ಟು ಪೂಜಿಪೆನ್. ಸೇವೆ ಭಾರತದೇವಂಗೆಂದು ತಿರೆವೋಲ್ ಪೊರೆವನ್ ಆನುವೆಂ ಸಂವತ್ಸರಂ ಚತುರ್ದಶಂ ವರಂ. 14 ವರ್ಷ ನಾನು ಭೂಮಿಯನ್ನು ಆಡುತ್ತೇನೆ. ಅಲ್ಲಿಯವರೆಗೆ ಅನ್ನೆಗಂ ಪ್ರತಿ ಆಂ ಕಟಾವಲ್ಕನಾನ್ವಿತಂ ನಿತ್ಯಮಂ ರಾಮಾಭ್ಯುದಯ ತಪೋಮಗ್ನಂ. ರಾಮಾಭ್ಯುದಯವೇ ನನ್ನ ತಪಸ್ಸಾಗಿರ್ತದೆ 14 ವರ್ಷ ಅಂತೇಳಿ ಪ್ರತಿಜ್ಞೆ ಮಾಡಿ ರಾಮನ ಪಾದಿಕೆಗಳನ್ನು ತಕೊಂಡು ಅವನು ವಾಪಸ್ ಬರ್ತಾನೆ. ಬರುವಾಗ ಊರೊಳಕ್ಕೆ ಹೋಗೋದಕ್ಕೆ ಇಷ್ಟಪಡೋದಿಲ್ಲ. ಅದಕ್ಕಾಗಿ ಊರ ಹೊರಗೆ ನನ್ನ ನಂದಿ ಗ್ರಾಮದಲ್ಲಿ ರಾಮ ಪಾದಿಕೆಗಳನ್ನೇ ಸಿಂಹಾಸನದಲ್ಲಿ ಅಭಿಷೇಕ್ತನಾಗ್ತಾನೆ. ಅಂದ್ರೆ ಪಾದಿಕೆಗೆ ಪಟ್ಟಾಭಿಷೇಕವನ್ನು ಮಾಡ್ತಾನೆ. ಜನಗಳು ಪಾದಿಕೆಯನ್ನೇ ರಾಮನಿಗೆ ಸೇವೋ ಹಾಗೆ ಈ ಮಾತನ್ನ ಮೂಲದಲ್ಲಿ ಕೂಡ ಹೇಳಿದೆ. ಅದನ್ನ ಒಪ್ಕೋತಾರೆ ಕುವೆಂಪು. ಚಿತ್ರಂ ಭಾರಯತ ಶೀಘ್ರಂ. ಪಟ್ಟಾಭಿಷೇಕಕ್ಕೆ ಇಟ್ಟಿರುವಂತಹ ಚಪ್ಪಲಿಗಳಿಗೆ, ರಾಮ ಪಾದಿಕೆಗಳಿಗೆ ಚಪ್ಪಲಿ ಇರಬಾರ್ದು, ಶ್ರೇಷ್ಠ ಪಾದಿಕೆಗಳಿಗೆ ಛತ್ರಂ ಧಾರಯತ, ಅದಕ್ಕೆ ಛತ್ರಿಯನ್ನು ಹಿಡಿಬೇಕು, ಚಾಮರ ಹಾಕಬೇಕು. ಆರ್ಯ ಪಾದಾಮಿಮೌ ಮತವು, ಇದನ್ನ ರಾಮನ ಪಾದಗಳೆಂದೇ ತಿಳಿದು ನೀವು ಸೇವಿಸಬೇಕು, ನಾನು ಸೇವಿಸುತ್ತೇನೆ. ಆಭ್ಯಾಂ ರಾಜ್ಯೇ ಸ್ಥಿತೋ, ಆಭ್ಯಾಂ ಇವುಗಳಿಂದ, ಈ ಪಾದಿಕೆಗಳಿಂದ ರಾಜ್ಯೇ ಸ್ಥಿತೆ ಧರ್ಮ, ಧರ್ಮವನ್ನು ಉಳಿಸುತ್ತದೆ. ಪಾದಕಾಭ್ಯಾಂ ಗುರು ನಮ, ನನ್ನ ಗುರು ಹಿರಿಯನಾದ ಅಣ್ಣನ ಪಾದಿಕೆಗಳನ್ನೇ ನಾನು ಅದೇ ಆಳ್ತಾ ಇದ್ದೇನೆ ನನ್ನ ಭಾಗದಲ್ಲಿ, ಅದನ್ನ ಮುಂದೆ ಇಟ್ಟು ನಾನು ರಾಜ್ಯವನ್ನು ಆಳ್ತೇನೆ ಅಂತ ಹೇಳಿ ಇಲ್ಲಿಗೆ ಅದನ್ನು ನಿಲ್ಲಿಸ್ತೇನೆ. ಈ ಭಾಗ ಮುಗಿಸೋಕ್ಕಾಗ್ಲಿಲ್ಲ. ಮುಂದೆ ಅತ್ರಿ ಮಹರ್ಷಿಗಳ ಸುಯರ ಪವಿತ್ರಾಶ್ರಮ, ಅಲ್ಲಿಂದ ವಸಿಷ್ಠಾಶ್ರಮಕ್ಕೆ ಹೋಗುವಂತಹ ಒಳ್ಳೆ ಭಾಗ ಇದೆ. ಅಲ್ಲಿ ಕೂಡ ನಾನು ಆಗಲೇ ಹೇಳಿದಾಗೆ ಕತೆ ಓಡುತ್ತೆ, ಮಾನವೀಯ ಚಿಂತನೆಗಳಿಗೆ ಹೆಚ್ಚಿನ ಅವಕಾಶವಿಲ್ಲ. ಹಾಗಾಗಿ ನಾಳೆ ಕೂಡ ಸ್ವಲ್ಪ ವೇಗವಾಗಿ ಮುಂದಕ್ಕೆ ಹೋಗ್ತೇನೆ. ಇಷ್ಟು ಹೇಳಿ ಇಂದಿನ ಮಾತನ್ನು ಮುಗಿಸ್ತೇನೆ.